ನೀನು ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಅನುಸರಿಸಿದ್ರಿಂದ ಅಲ್ಲ, ನೀನು ಏನೋ ಎಲ್ಲ ನೀರಲ್ಲಿ ಮುಳುಗಿ ಎದ್ದಿದ್ರಿಂದನೋ ಅಥವಾ ಏನೋ ಮಾಡಿದ್ರಿಂದನೋ ಏನೋ ನೋಡಿದ್ರಿಂದನೋ ಮುಟ್ಟಿದ್ರಿಂದನೋ ಪ್ರಾರ್ಥಿಸಿದ್ರಿಂದನೋ ಅಲ್ಲ ನೀನು ಪವಿತ್ರಾತ್ಮನ ಪಡ್ಕೊಂಡಿರೋದು. ಇದನ್ನು ದೇವ್ರ ವಾಕ್ಯನೇ ನಮಗೆ ಹೇಳ್ತಾ ಇದೆ. ನೀವು ಪವಿತ್ರಾತ್ಮನ ಪಡ್ಕೊಂಡಿದ್ದು ಹೇಗೆ, ಅಥವಾ ಒಬ್ಬ ಮನುಷ್ಯ ಪವಿತ್ರಾತ್ಮರನ್ನ ಹೇಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಹೇಳಿದೆ? ಯೇಸುವಿಗೆ ಮಾತ್ರ ಕೊಡಲಿಕ್ಕಾಗುತ್ತೆ. ಯೇಸು ಕೊಡೋದು ಹೇಗೆ? ಶುಭ ಸಂದೇಶದ ಮೂಲಕ. ಯೇಸುವೇ ಶುಭ ಸಂದೇಶ. ಇದನ್ನು ಆಲಿಸುವಾಗ ಇದರಲ್ಲಿ ವಿಶ್ವಾಸ ಬರುವ ಹಾಗೆ ಅವರೇ ಮಾಡ್ತಾರೆ. ಇದರಲ್ಲಿ ವಿಶ್ವಾಸ ಇಟ್ಟಾಗ ಪರಿಶುದ್ಧಾತ್ಮನ ಪಡ್ಕೊಳ್ಳಿಕ್ಕಾಗುತ್ತೆ. ಈ ಗಲಾತ್ಯದವರು ಹಾಗೆ ಪಡ್ಕೊಂಡಿದ್ರು, ಇವತ್ತು ಹಾಗೆ ಪಡ್ಕೊಳ್ಳಿಕ್ಕಾಗೋದು. ಬೇರೆ ದಾರಿ ಇದೆಯಾ ಕೇಳಿದರೆ ಖಂಡಿತ ಇಲ್ಲ 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 ಇಲ್ಲ. ಯಾರಾದರೂ ಇದೆ ಅಂತ ಹೇಳಿದರೆ ಅದು ಈ ವಾಕ್ಯಕ್ಕೆ ವಿರುದ್ಧವಾದ ಸುಳ್ಳು, ಈ ವಾಕ್ಯಕ್ಕೆ ವಿರುದ್ಧವಾದ ಸುಳ್ಳು, ದೇವರಿಗೆ ವಿರುದ್ಧವಾದ ಸುಳ್ಳು. ಸುಳ್ಳು ದಾರಿಯಲ್ಲಿ ಪರಿಶುದ್ಧಾತ್ಮನ ಪಡ್ಕೊಳ್ಳಿಕ್ಕಾಗುತ್ತೆ ಎಂಬ ಬೋಧನೆಯೇ ಸುಳ್ಳು ಬೋಧನೆ. ಜನ ಅದಕ್ಕೆ ಮಾರು ಹೋಗ್ತಾ ಇದ್ದಾರೆ. ಪವಿತ್ರಾತ್ಮನ ಪಡ್ಕೊಳ್ಳಿಕ್ಕಾಗೋದು ಇದು ದೇವರಿಟ್ಟಿರುವ ದಾರಿ. ಯುವರ್ ಲೈಫ್ ಈಸ್ ಯೂಸ್ಲೆಸ್ ವಿತೌಟ್ ಹೋಲಿ ಸ್ಪಿರಿಟ್. ಪವಿತ್ರಾತ್ಮರು ಇಲ್ಲದೆ ನಿನ್ನ ಜೀವನ ನಿಷ್ಪ್ರಯೋಜಕ, ಪ್ರಯೋಜನ ಇಲ್ಲ. ನಾವು ಎಷ್ಟು ಒಳ್ಳೆಯವರು ಅಥವಾ ಎಷ್ಟು ಕೆಟ್ಟವರು, ಎಷ್ಟು ಶ್ರೀಮಂತರು, ಎಷ್ಟು ಬಡವರು, ಎಷ್ಟು ಬುದ್ಧಿವಂತರು, ಎಷ್ಟು ದಡ್ಡರು, ರೋಗಿಗಳ ಆರೋಗ್ಯವಂತರ, ಇದು ಯಾವುದು ಮ್ಯಾಟ್ರ್ ಅಲ್ಲ. ಇದು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ, ಆಯಿತಾ? ಅದರಿಂದ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆದರೆ ನಿಜವಾಗ್ಲೂ ನಾವು ತಲೆ ಕೆಡಿಸ್ಕೋಬೇಕಾಗಿರೋದು ಅಂದರೆ ನಾವು ಸೀರಿಯಸ್ ಆಗಿ ಥಿಂಕ್ ಮಾಡಬೇಕಾಗಿರೋದು, ನನ್ನೊಳಗಡೆ ದೇವರಿದಾರೋ ಇಲ್ವೋ, ವೆದರ್ ಐ ಹ್ಯಾವ್ ದ ಹೋಲಿ ಸ್ಪಿರಿಟ್ ಆರ್ ನಾಟ್. ಪವಿತ್ರಾತ್ಮರು ದೇವರಾಗಿದ್ದಾರೆ, ಓಕೆ, ದೇವರ ಆತ್ಮ, ಯೇಸುವಿನ ಆತ್ಮ ಅಂದರೆ ಯೇಸುನೇ. ನನ್ನೊಳಗಡೆ ಪವಿತ್ರಾತ್ಮರು ಇದಾರೋ ಇಲ್ವೋ. ಆದ್ದರಿಂದ ಒಬ್ಬ ಮನುಷ್ಯನ ಜೀವಿತದಲ್ಲಿ ಒಬ್ಬ ಮನುಷ್ಯನಿಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಏನು ಕೇಳಿದರೆ ಹೋಲಿ ಸ್ಪಿರಿಟ್, ಪವಿತ್ರಾತ್ಮರು. ಮೀನ್ಸ್ ಜೀಸಸ್, ದೇವರು ಬೇಕು. ಎಲ್ಲಿ? ಅವನು ಒಳಗಡೆ ಇರಬೇಕು. ಅವನು ಒಳಗಡೆ, ಹೊರಗಡೆ ಅಲ್ಲ. ದೇವರು ಎಲ್ಲ ಕಡೆಗೂ ಇದ್ದಾರೆ. ಎಲ್ಲ ಕಡೆಗೂ ದೇವರಿದ್ದು ನಿನ್ನ ಒಳಗಡೆ ದೇವರಿಲ್ಲದೆ ಇದ್ದರೆ ನಿನಗೇನೂ ಲಾಭ ಇಲ್ಲ, ನಿನಗೇನು ಪ್ರಯೋಜನ ಇಲ್ಲ. ಫಾರ್ ಎಕ್ಸಾಂಪಲ್ ಹೇಳುವಾಗ ನಮ್ಗೆ ಅರ್ಥ ಆಗುತ್ತೆ. ಒಂದು ಬಲೂನ್, ಆ ಬಲೂನ್ ಒಳಗಡೆ ಗಾಳಿ ಇದ್ದರೆ ಆ ಬಲೂನ್ ಉಪಯೋಗಕ್ಕೆ ಬರುತ್ತೆ, ಡೆಕೋರೇಷನ್ಗೆ ಉಪಯೋಗ ಆಗುತ್ತೆ, ಆಟ ಆಡಲಿಕ್ಕೆ ಉಪಯೋಗ ಆಗುತ್ತೆ. ಆದರೆ ಗಾಳಿ ಇದೆ, ಬಲೂನ್ ಒಳಗಡೆ ಗಾಳಿ ಇಲ್ಲ, ಬಲೂನ್ ಹೊರಗಡೆ ಗಾಳಿ ಇದೆ. ಬಲೂನ್ ತುಂಬ ಒಳ್ಳೆ ಬಲೂನ್ ಅಂದ್ರೆ ಗೊತ್ತಲ್ವಾ? ಹಾಂ, ಬಲೂನಿಂದ ಡೆಕೋರೇಷನ್ ಮಾಡ್ತಾರಲ್ವ, ಬರ್ತ್ಡೇಗೆ ಅದಕ್ಕೆ ಇದಕ್ಕೆ ಎಲ್ಲ. ಮಕ್ಕಳು ಆಟ ಆಡ್ತಾರಲ್ವ, ಇಲ್ಲಿ ಸಂಜೆ ಆದರೆ ಬ್ರದರ್ಸ್ಗಳು ಆಟ ಆಡ್ತಾರೆ, ವಾಲಿಬಾಲ್ ಪ್ಲೇ, ಓಕೆ, ಇರುತ್ತೆ. ಅಂದರೆ ಆ ಬಾಲ್ ಒಳಗಡೆ ಏರ್ ಇಲ್ಲದೆ ಇದ್ದರೆ, ಗಾಳಿ ಇಲ್ಲದೆ ಇದ್ದರೆ ದಟ್ ಈಸ್ ಯೂಸ್ಲೆಸ್. ನಾವು ಹೇಳ್ಬೋದು, ಇದನ್ನು ನಾವು ಕಷ್ಟಪಟ್ಟು ಅಮೇರಿಕಾದಿಂದ ಇಷ್ಟು ಲಕ್ಷ ಕೊಟ್ಟು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ, ಅಂದರೆ ಆಮದು ಮಾಡ್ಕೊಂಡಿದ್ದೀವಿ, ತರಿಸ್ಕೊಂಡಿದ್ದೀವಿ. ಎಷ್ಟು? ಸುಮಾರು 2-3 ಲಕ್ಷ ರೂಪಾಯಿ ಕೊಟ್ಟು ಈ ವಾಲಿಬಾಲ್ನ ತೊಗೊಂಡಿದ್ದೀವಿ. ಅಷ್ಟೆಲ್ಲ ಇರೋದಿಲ್ಲ, ಆದರೂ ಹೇಳ್ತಾ ಇರೋದು 3 ಲಕ್ಷ ರೂಪಾಯಿ ಕೊಟ್ಟು 3 ತಿಂಗಳು ಕಾದು ಆಮೇಲೆ ಇಲ್ಲಿಗೆ ನಾವು ತರಿಸ್ಕೊಂಡಿದ್ದೀವಿ. ಇದನ್ನು ಅಷ್ಟು ಬೆಲೆ ಇದೆ, ಅಷ್ಟು ಡಿಮ್ಯಾಂಡ್ ಇದೆ ಇದಕ್ಕೆ. ಆದರೆ ಅದು ಉಪಯೋಗ ಆಗಬೇಕಾದ್ರೆ ಅದರ ಒಳಗಡೆ ಗಾಳಿ ತುಂಬಿದರೆ ಮಾತ್ರನೇ. ಅದರೊಳಗಡೆ ಗಾಳಿ ಇಲ್ಲದೆ ಇದ್ದರೆ ನೀವು ಅದನ್ನು ಎಲ್ಲಿಂದನೇ ತರಿಸ್ಕೊಳ್ಳಿ, ಅಮೇರಿಕಾದಿಂದ ಏನಾದರೂ ತರಿಸ್ಕೊಳ್ಳಿ ಅಥವಾ ಇನ್ಯಾವುದಾದ್ರೂ ದೇಶದಿಂದ ಏನಾದರೂ ತರಿಸ್ಕೊಳ್ಳಿ, ಎಷ್ಟು ಹಣ ಕೊಟ್ಟು ತರಿಸ್ಕೊಂಡ್ರು ಅದರ ಒಳಗಡೆ ಗಾಳಿ ಇಲ್ಲದೆ ಇದ್ದರೆ ದ್ಯಾಟ್ ಈಸ್ ಯೂಸ್ಲೆಸ್. ಸೇಮ್ ಫಾರ್ ಯು ಆ್ಯಂಡ್ ಮೀ. ನೀವು ಯಾರೇ ಆಗಿರಿ, ಈ ಲೋಕದಲ್ಲಿ ನಿಮ್ಮ ಸ್ಥಾನ ಮಾನ ಏನೇ ಆಗಿರಲಿ, ಈ ಲೋಕದಲ್ಲಿ ನೀನು ಗಣ್ಯ ವ್ಯಕ್ತಿ ಆಗಿರ್ಬೋದು, ಶ್ರೇಷ್ಠ ವ್ಯಕ್ತಿ ಆಗಿರ್ಬೋದು, ಜ್ಞಾನಿ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಅಥವಾ ನೀನು ಯಾರೇ ಆಗಿರ್ಬೋದು, ಶ್ರೀಮಂತರ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, whoever you may be, if you do not have the life of God, that means the Holy Spirit within you, you are a useless person for God. ದೇವರಿಗೆ, ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ, ಲೋಕಕ್ಕಲ್ಲ ನಾನು ಹೇಳ್ತಾ ಇರೋದು, ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದ ದೇವರಿಗೆ
ನಾನು ಯೂಸ್ಲೆಸ್ ಆಗಿಬಿಡ್ತೀನಿ. ಯಾವಾಗ ಒಬ್ಬ ಮನುಷ್ಯ ದೇವರಿಗೆ ಯೂಸ್ಫುಲ್ ಆಗ್ತಾನೋ ಅವನ ಜೀವನದಲ್ಲಿ ನಿಜವಾದ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಡೂ ಯು ವಾಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಯುವರ್ ಲೈಫ್? ನಿಮ್ಮ ಜೀವನದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಬೇಕಾ? ತೃಪ್ತಿ ಬೇಕಾ? ನೀನು ದೇವರಿಗೂ ಯೂಸ್ ಆಗಬೇಕು. ದೇವರಿಗೆ ನೀನು ಉಪಯೋಗ ಆದರೆ ನಿನಗೆ ಆಟೋಮೆಟಿಕ್ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ, ತೃಪ್ತಿ ಅನ್ನೋದು ಬರುತ್ತೆ. ತೃಪ್ತಿ ಹುಡುಕಿದ್ರೆ ಸಿಗೋದಿಲ್ಲ. ಕೆಲವರಿದ್ದಾರೆ ಪಾಪ, ಅವರಿಗೆ ಜ್ಞಾನದ ಕೊರತೆಯಿಂದ, ಅವರಲ್ಲಿರುವ ಮೂಢನಂಬಿಕೆಯಿಂದ, ಅವಿಶ್ವಾಸದಿಂದ ಅವರೇನು ಮಾಡ್ತಾರೆ ಅಂದರೆ ಅಲ್ಲಿ ಪ್ರೇಯರ್ಗೆ ಹೋದರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಇವ್ರ ಜೊತೆಯಲ್ಲಿದ್ದರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಇದು ತಿಂದರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಇದು ಕುಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಇದೊಂದು ಆಗಿಬಿಟ್ರೆ ನಮಗೊಂದು ತೃಪ್ತಿ ಸಿಗುತ್ತೆ ಎಂದು ಮೈಂಡಲ್ಲಿ ಸೆಟ್ ಮಾಡಿಕೊಂಡು ಬದುಕುತ್ತಿರುವ ಎಷ್ಟೋ ಜನ ಇದ್ದಾರೆ. ಅವರಿಗೆ ಯಾವತ್ತೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಈ ರೀತಿಯಲ್ಲಿ ಹೋದರೆ ಸಿಗೋದಿಲ್ಲ. ಆದರೆ ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕಾ ಲೈಫಲ್ಲಿ? ನೆಮ್ಮದಿ ಬೇಕಾ ಜೀವನದಲ್ಲಿ? ನಿಜವಾದ ಒಂದು ನೆಮ್ಮದಿ ನಿನಗೆ ಬೇಕಾದರೆ ನಿನಗೆ ಅದು ಸಿಗೋದು ಯಾವಾಗ ಅಂದರೆ ನಿನ್ನ ಜೀವನ ಯಾವಾಗ ದೇವರಿಗೆ ಉಪಯೋಗ ಆಗುತ್ತೋ. ವೆನ್ ಯು ಆರ್ ಟ್ರೂಲಿ ಯೂಸ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್, ಆಟೋಮೆಟಿಕ್ಲಿ ಯು ವಿಲ್ ಹ್ಯಾವ್ ದ ಸ್ಯಾಟಿಸ್ಫ್ಯಾಕ್ಷನ್. ಅನ್ಲೆಸ್ ಆ್ಯಂಡ್ ಅಂಟಿಲ್ you are not useful to God, you cannot experience the true joy and true satisfaction in your life. ನೀವೆಷ್ಟೇ ಪ್ರಾರ್ಥನೆ ಮಾಡಿ, ನೀವೆಷ್ಟೇ ರಿಟ್ರೀಟ್ಸ್ಗಳನ್ನ ಅಟೆಂಡ್ ಮಾಡಿ, ಇಟ್ ಈಸ್ ಗುಡ್, ಒಳ್ಳೆಯದೇ. ನೀವು ಎಲ್ಲೇ ರಿಟ್ರೀಟ್ ಅಟೆಂಡ್ ಮಾಡಿ, ನೀವು ಯಾವುದೇ ಬ್ರದರ್ಸ್ಗಳ ಜೊತೆಗೆ ಪ್ರೇಯರ್ ಮಾಡಿಕೊಂಡು ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದ್ರು ಕೂಡ ನಿನ್ನ ಒಳಗಡೆ ಯೇಸು ಇಲ್ಲದೆ ಇದ್ದರೆ, ಪರಿಶುದ್ಧಾತ್ಮರಿಲ್ಲದೆ ಇದ್ದರೆ ನಿನ್ನ ಜೀವನ ದೇವರಿಗೆ ಉಪಯೋಗ ಆಗೋದಿಲ್ಲ. ದೇವರಿಗೆ ಉಪಯೋಗ ಆಗೋದಿಲ್ಲ. ನಿನ್ನ ಜೀವನ ದೇವರಿಗೆ ಉಪಯೋಗ ಆಗದೇ ಇದ್ದರೆ ಅದು ಪಿಶಾಚಿಗೆ ಉಪಯೋಗ ಆಗ್ತಾ ಇರುತ್ತೆ. ಓಕೆ, ನಿನ್ನ ದೇಹ ಇದೆಯಲ್ವಾ, ದೇವರು ಸೃಷ್ಟಿ ಮಾಡಿದ್ದು ಇದು ದೇವರಿಗೆ ಉಪಯೋಗ ಆಗಲಿಕ್ಕೆ, ನಿನಗೆ ಉಪಯೋಗ ಆಗಲಿಕ್ಕಲ್ಲ. ಆಯಿತಾ? ಡೋಂಟ್ ಥಿಂಕ್ ದ್ಯಾಟ್ ಯು ಆರ್ ಕ್ರಿಯೇಟೆಡ್ ಫಾರ್ ಯುವರ್ ಓನ್ ಪರ್ಪಸ್ ಆ್ಯಂಡ್ ಪ್ಲ್ಯಾನ್ಸ್. You are created by God for His plans and His purpose. ನೀನು ಸೃಷ್ಟಿಸಲ್ಪಟ್ಟಿರೋದು ನಿನ್ನ ಉದ್ದೇಶಗಳನ್ನ, ನಿನ್ನ ಆಸೆಗಳನ್ನು ಈಡೇರಿಸ್ಕೊಂಡು ಬದುಕಲಿಕ್ಕೆ ಅಲ್ಲ. ತಲೆ ಒಳಗಡೆ ಹೋಗಲಿ. ಯು ಆರ್ ನಾಟ್ ಕ್ರಿಯೇಟೆಡ್ ಫಾರ್ ಯುವರ್ ಸೆಲ್ಫ್. ನಿನಗಾಗಿ ಅಲ್ಲ ನೀನು ಸೃಷ್ಟಿಸಲ್ಪಟ್ಟಿದ್ದು. ನಾವು ಅಂದ್ಕೊಂಡಿದ್ದೀವಿ ಮತ್ತು ಯಾಕೆ ದೇವರು ನಮ್ಮನ್ನು ಸೃಷ್ಟಿ ಮಾಡಬೇಕಾಗಿತ್ತು? ಆನ್ಸರ್ ಸಿಂಪಲ್, ದೇವರಿಗಾಗಿ. ಆದರೆ ದೇವರು ತಪ್ಪು ಮಾಡಿಲ್ಲ. ನಮಗನ್ನಿಸುತ್ತೆ ತಪ್ಪು ಅಂತ, ತಪ್ಪಲ್ಲ. ದೇವರು ಯಾವತ್ತೂ ತಪ್ಪು ಮಾಡೋದಿಲ್ಲ. ದೇವ್ರನ್ನ ಯಾಕೆ ನಮಗೆ ಫ್ರೀಡಮ್ ಕೊಡಬೇಕಾಗಿತ್ತು ಅಂತ ಒಂದು ಪ್ರಶ್ನೆ ಬರುತ್ತೆ. ದೆನ್ ವೈ ಗಾಡ್ ಗೇವ್ ಮೀ ದ ಫ್ರೀಡಮ್? ಸ್ವಾತಂತ್ರ್ಯ ಯಾಕೆ ಕೊಡಬೇಕಾಗಿತ್ತು? ಒಂದು ರೋಬೋಟ್ ಥರ ಸೃಷ್ಟಿ ಮಾಡಿ ಅವ್ರಿಗಿಷ್ಟ ಬಂದಾಗೆ ಸೆಟ್ ಮಾಡಿ ಬಿಟ್ಬಿಡ್ಬೋದಾಗಿತ್ತಲ್ವಾ? ಕರೆಕ್ಟ್ ತಾನೇ? ಈ ಒದ್ದಾಟ ಬೇಕಿತ್ತ? ಆವಾಗ ಈ ಒದ್ದಾಟ ಇರಲಿಲ್ಲ. ಒಂದು ರೋಬೋಟ್ ಥರ, ಒಂದು ಕಂಪ್ಯೂಟರ್ ಥರ ಎಲ್ಲ ಸೆಟ್ ಮಾಡಿ ಬಿಟ್ಬಿಡೋದು. ಹೀಗಾದರೆ ಹೀಗಾಗಬೇಕು, ಹೀಗಾದರೆ ಹೀಗಾಗಬೇಕು, ಇದು ಮಾಡಬೇಕು, ಇದು ಮಾಡಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಏನೋ ಕೆಟ್ಟದ್ದು ಕಾಣ್ತಾ ಇದೆ ಕಣ್ಣಿಗೆ, ತಕ್ಷಣ ಕಣ್ಣು ಆಟೋಮೆಟಿಕ್ಲಿ ಮುಚ್ಚೋಗ್ಬಿಡ್ಬೇಕು. ಆಮೇಲೆ ಅದು ಪಾಸಾಗಿ ಹೋದ್ಮೇಲೆ ಕಣ್ಣು ಮತ್ತೆ ಓಪನ್ ಆಗಬೇಕು. ಏನಾದರೂ ಬೇಡದೇ ಇರೋದು ಕೇಳಿಸ್ಕೊಂಡ ತಕ್ಷಣ ಕಿವಿ ಕ್ಲೋಸ್ ಆಗಿಬಿಡಬೇಕು. ಆಮೇಲೆ ಒಳ್ಳೆಯದು ದೇವ್ರ ಸಾಂಗ್ ಏನಾದರೂ ಬಂದರೆ ಕಿವಿ ಓಪನ್ ಆಗಬೇಕು. ಆ ಥರ ಒಂದು ಸೆಟಪ್ ಇದ್ಬಿಟ್ಟಿದ್ರೆ ನಾವು ಯಾರೂ ಪಾಪನೇ ಮಾಡ್ತಾ ಇರಲಿಲ್ಲ. ಕರೆಕ್ಟ್ ಅಲ್ವಾ? ಆ ರೀತಿ ಒಂದು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ದೇವರು ನಮಗೆ ಈ ಫ್ರೀಡಮ್ ಆಫ್ ಚಾಯ್ಸ್ ಕೊಟ್ಬಿಟ್ಟು, ಒಳಗಡೆ ಜೀವನೂ ಕೊಟ್ಬಿಟ್ಟು, ನಮ್ಮ ದೇಹದಲ್ಲಿ ಜೀವನೂ ಕೊಟ್ಟರು, ಆಯ್ಕೆಯ ಸ್ವಾತಂತ್ರ್ಯನೂ ಕೊಟ್ಟರು. ಈ ಎರಡೂ ಕೊಟ್ಬಿಟ್ಟು ನಮಗೆ ಭಾಳ ಹಿಂಸೆ ಆಗ್ತಾಯಿದೆ. ಈಗ ನಮಗೆ ತುಂಬ ಹಿಂಸೆ ಅನ್ನಿಸ್ತಾ ಇದೆ. ಯಾಕಾದರೂ ದೇವರು ನಮಗೆ ಸೃಷ್ಟಿ ಮಾಡಿದಾರೋ? ಮಾಡೋದು ಮಾಡಿಬಿಟ್ಟು 108 ಕಂಡೀಷನ್ಸ್ ಕೊಟ್ಬಿಟ್ಟು, ಇದು ಮಾಡು, ಇದು ಮಾಡಬೇಡ, ಇದು ತಿನ್ನು, ಇದು ತಿನ್ನಬೇಡ, ಇದು ಕುಡಿ, ಇದು ಕುಡಿಬೇಡ, ಹೀಗೆ ಬದುಕು, ಹೀಗೆ ಬದುಕಬಾರ್ದು, ಇದೆಲ್ಲ ಮಾಡಿ ಲಾಸ್ಟಿಗೆ ಇನ್ನೊಂದು ಹೆದರಿಕೆ, ಒಂದು ಭಯಕ್ಕೆ ಸ್ವರ್ಗ ನರಕ ನೋಡು. ಹೀಗೆಲ್ಲ ಮಾಡಿದರೆ ನರಕಕ್ಕೆ ಹೋಗ್ತೀಯ, ಈ ಥರ ಮಾಡಿದರೆ ಸ್ವರ್ಗಕ್ಕೆ ಬರ್ತೀಯ.
ಇದೆರಡು ಇಟ್ಟುಬಿಟ್ಟು ಈಗ ನಮಗೆ ಪ್ರಾಣ ಹಿಂಸೆ ಆಗಿಬಿಟ್ಟಿದೆ. ಅತ್ಲಾಗ ಅದು ತಿನ್ನಬೇಕು ಅಂತ ಅನಿಸ್ತಾ ಇದೆ, ತಿನ್ನೋಕ್ಕಾಗ್ತಾ ಇಲ್ಲ. ತಿಂದರೆ ನರಕಕ್ಕೆ ಹೋಗ್ತೀನಿ, ತಿಂದೇ ಇದ್ದರೆ ಸ್ವರ್ಗಕ್ಕೆ ಹೋಗ್ತೀನಿ, ತಿಂದೇ ಇರಲಿಕ್ಕೆ ಈ ಶರೀರಕ್ಕೆ ಬಿಡ್ತಾ ಇಲ್ಲ. ಏನು ಮಾಡೋದು ಈಗ? ತುಂಬ ಕಷ್ಟ ಆಗಿಬಿಟ್ಟಿದೆ ಅಲ್ವಾ? ಸೊ ದೇವರಿಗೆ ಗೊತ್ತಿದ್ದು, ದೇವರಿಗೆ ಮನುಷ್ಯನ ಈ ಒದ್ದಾಟ, ಈ ಪರಿಸ್ಥಿತಿ ಗೊತ್ತು. ಆದ್ದರಿಂದನೇ ದೇವರು ನಮಗೆ ಈ ಒದ್ದಾಟ ಬೇಡ ಅಂತ ದೇವರು ತಮ್ಮ ಆತ್ಮರನ್ನು, ಪವಿತ್ರ ಆತ್ಮರನ್ನು ನಮಗೆ ಕೊಟ್ಟಿದ್ದಾರೆ. ನಮಗೋಸ್ಕರ ಕೊಟ್ಟಿದ್ದಾರೆ ಪವಿತ್ರ ಆತ್ಮರನ್ನ. ಈ ಪವಿತ್ರ ಆತ್ಮ ಅವನ ಸಹಾಯದಿಂದ, ಪವಿತ್ರಾತ್ಮ ಯಾರಲ್ಲಿದ್ದಾರೋ ಈ ಪವಿತ್ರಾತ್ಮನ ಸಹಾಯದಿಂದ ಮಾತ್ರ ನಾವು ದೇವರ ಇಚ್ಛೆಯ ಪ್ರಕಾರ ಆಯ್ಕೆಗಳನ್ನು ಮಾಡಿಕೊಳ್ಳಿಕ್ಕಾಗ್ತದೆ. ವಿ ಕ್ಯಾನ್ ಚೂಸ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್ ಓನ್ಲಿ ಇಫ್ ಯು ಹ್ಯಾವ್ ದ ಹೋಲಿ ಸ್ಪಿರಿಟ್. ದೇವರ ಇಚ್ಛೆ ಪ್ರಕಾರ ನಮಗೆ ಯಾಕೆ ಜೀವನದಲ್ಲಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ, ಯು ಡೋಂಟ್ ಹ್ಯಾವ್ ದ ಹೋಲಿ ಸ್ಪಿರಿಟ್. ದಟ್ ಈಸ್ ದ ಫಸ್ಟ್ ಆನ್ಸರ್, ಡೈರೆಕ್ಟ್ ಆನ್ಸರ್. ಸೆಕೆಂಡ್ ಆನ್ಸರ್, ಎರಡನೇ ಆನ್ಸರ್, ಯು ಹ್ಯಾವ್ ದ ಹೋಲಿ ಸ್ಪಿರಿಟ್ ಬಟ್ ಯು ಆರ್ ನಾಟ್ ವಿತ್ ದ ಹೋಲಿ ಸ್ಪಿರಿಟ್. ನಿನ್ನಲ್ಲಿ ಪವಿತ್ರಾತ್ಮರು ಇಲ್ಲದೆ ಇರೋದು ಮೊದಲನೇ ಕಾರಣ. ಎರಡನೇ ಕಾರಣ, ಪವಿತ್ರಾತ್ಮ ನಿನ್ನಲ್ಲಿದ್ದಾರೆ ಆದರೆ ಪವಿತ್ರಾತ್ಮನ ಜೊತೆ ನೀನು ಬದುಕ್ತಾ ಇಲ್ಲ. ವಾಟ್ ಈಸ್ ದಟ್? ಅದೇನು? ಪವಿತ್ರಾತ್ಮರನ್ನು ನೀನು ನೋಯಿಸ್ತಾ, ನಿಶ್ಚೇತನ ಪಡಿಸುತ್ತಾ ನೀನು ಬದುಕ್ತಾ ಇದೆಯಾ? ಪವಿತ್ರಾತ್ಮರು ಇಲ್ಲದೆ ಇದ್ದರು, ಪವಿತ್ರಾತ್ಮರಿದ್ದು ಆ ಪವಿತ್ರಾತ್ಮರನ್ನು ನೋಯಿಸುತ್ತಾ, ನಿಶ್ಚೇತನ ಪಡಿಸುತ್ತಾ ನೀನು ಬದುಕ್ತಾ ಇದ್ದಾಗಲೂ ಕೂಡ ದೇವರ ಇಚ್ಛೆ ಪ್ರಕಾರ ನಿನಗೆ ಆಯ್ಕೆಗಳನ್ನ ಮಾಡಿಕೊಂಡು ದೇವರಿಗೆ ಮೆಚ್ಚುಗೆ ಆದ ಜೀವನವನ್ನು ಜೀವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅನೇಕರ ಒಂದು ಕಷ್ಟ ಅಂದರೆ, ಅನೇಕರಲ್ಲಿ ಪವಿತ್ರಾತ್ಮ ಇಲ್ಲ, ಅದು ಬಿಡಿ, ಕಷ್ಟನೇ, ನಿಜವಾದ ಕಷ್ಟನೇ. ಇನ್ನೂ ಅನೇಕರಲ್ಲಿ ಪವಿತ್ರಾತ್ಮರು ಇದ್ದಾರೆ ಆದರೆ ಪವಿತ್ರಾತ್ಮನ ಜೊತೆಯಲ್ಲಿ ಅವರು ಬದುಕ್ತಾ ಇಲ್ಲ. ದಟ್ ಮೀನ್ಸ್ ದೇ ಆರ್ ಕ್ವೆಂಚಿಂಗ್ ದ ಹೋಲಿ ಸ್ಪಿರಿಟ್ ಆರ್ ಗ್ರೀವಿಂಗ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮರನ್ನು ನೋಯಿಸುತ್ತಾ, ಪವಿತ್ರಾತ್ಮರನ್ನು ಕುಂದಿಸುತ್ತಾ ಬದುಕ್ತಾರೆ. ಯಾವ ರೀತಿಯಲ್ಲಿ ಅಂದರೆ, ನಮ್ಮ ಸ್ವಂತ ಇಚ್ಛೆ ಪ್ರಕಾರ ನಾವು ಬದುಕಿದಾಗ. ನೋಡಿ, ಪವಿತ್ರಾತ್ಮರು ನಮ್ಮೊಳಗಡೆ ಇದ್ದರೂ ಕೂಡ ಸ್ವಾತಂತ್ರ್ಯ ಕಿತ್ಕೊಳ್ಳಿಲ್ಲ. ಸ್ವಾತಂತ್ರ್ಯ ಅನ್ನೋದು ನಮ್ಮ ಹತ್ರನೇ ಇದೆ. ಆದರೆ ದೇವರಿಗಾಗಿ ಏನಾದರೂ ಮಾಡಬೇಕು ಅಂತ ದೇವರ ಇಚ್ಛೆ ಪ್ರಕಾರ ಒಂದು ಆಯ್ಕೆ ಮಾಡಿದಾಗ ಅದನ್ನು ನೆರವೇರಿಸಲಿಕ್ಕೆ ನಮಗೆ ಬಲ ಬೇಕಾದರೆ ಪವಿತ್ರಾತ್ಮರಿದ್ರೇ ಸಾಧ್ಯ. ಪವಿತ್ರಾತ್ಮರಿದ್ದರೆ ಪಾಪ ಮಾಡಬಹುದಾ? ಪಾಪ ಮಾಡಲಿಕ್ಕೆ ಆಗುತ್ತಾ ಕೇಳಿದರೆ ಆಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಗೊತ್ತಾ? ಆದಾಮ. ಕೆಲವ್ರ ಮೈಂಡಲ್ಲಿ ಇರ್ಬೋದು, ಆದಾಮ ಪಾಪ ಇಲ್ಲದ ಒಂದು ಪ್ರಪಂಚದಲ್ಲಿ ದೇವರ ಹೋಲಿಕೆಯಲ್ಲಿ ಸೃಷ್ಟಿಸಲ್ಪಟ್ಟವನು, ಹೌದೋ ಅಲ್ವೋ? ಪರಿಪೂರ್ಣವಾಗಿ ಅವನು ದೇವರ ಹಾಗೇನೆ ಇದ್ದ ಮನುಷ್ಯ. ಆತ್ಮದಲ್ಲಿ ಅವನು ದೇವ ಸ್ವರೂಪಿಯಾಗಿದ್ದ. ಅವನಲ್ಲಿ ಪವಿತ್ರಾತ್ಮರಿದ್ರ? ಖಂಡಿತವಾಗಲೂ ಇದ್ದರು. ದೇವರು ಮಣ್ಣಿನಿಂದ ರೂಪವನ್ನು ಉಂಟು ಮಾಡಿ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದರು, ಅಂದರೆ ಅವರ ಶ್ವಾಸವನ್ನು ಊದಿದರು, ಅಂದರೆ ಹೋಲಿ ಸ್ಪಿರಿಟ್ನ ಕೊಟ್ಟರು. ಅವನು ಜೀವ ಪಡೆದುಕೊಂಡ, ಒಳಗಡೆ ದೇವರ ಜೀವ ಅವನಲ್ಲಿತ್ತು. ಅವನ ಮುಂದೆ ಆಯ್ಕೆ ಕೊಟ್ಟರು ದೇವರು. ಈ ಮರದ ಹಣ್ಣು ತಿಂದರೆ ಸಾಯ್ತೀಯ, ಈ ಮರದ ಹಣ್ಣು ತಿಂದರೆ ನಿತ್ಯಕ್ಕೂ ಜೀವಿಸ್ತೀಯ ಅಂತ. ಆದರೆ ಪವಿತ್ರಾತ್ಮರು ಅವನ ಸ್ವಾತಂತ್ರ್ಯವನ್ನು ಟಚ್ ಮಾಡಿಲ್ಲ. ನೆನ್ಪಿಟ್ಕೊಳ್ಳಿ, ದೇವರು ಮನುಷ್ಯನಿಗೆ ಕೊಟ್ಟಂತಹ ಒಂದು ದೊಡ್ಡ ಪ್ರೀತಿಯ ಕೊಡುಗೆ ಅಂದರೆ ಫ್ರೀಡಮ್ ಆಫ್ ಚಾಯ್ಸ್, ಒಂದು ಆಯ್ಕೆ ಮಾಡಿಕೊಳ್ಳುವ ಒಂದು ತೀರ್ಮಾನ. ಅವನಿಗೆ ಪವಿತ್ರಾತ್ಮರನ್ನ ಕೊಟ್ಟರು, ಆದರೆ ಅವನ ರೋಬೋಟ್ ಥರ ಮಾಡಿಲ್ಲ ದೇವರು. ಸ್ವತಂತ್ರವಾಗಿ ಬಿಟ್ಟರು. ದೇವರು ಹೇಗೆ ಸ್ವತಂತ್ರವಾಗಿದ್ದಾರೋ ಅದೇ ರೀತಿ ಮನುಷ್ಯನನ್ನು ಸ್ವತಂತ್ರ ಜೀವಿಯಾಗಿ ಸೃಷ್ಟಿ ಮಾಡಿದರು. ಆದರೆ ಆದಾಮ ಏನು ಮಾಡ್ದ? ತನ್ನಲ್ಲಿದ್ದ ಪವಿತ್ರ ಆತ್ಮನ ಪ್ರೇರಣೆಗೆ ಅನುಸಾರವಾಗಿ ಬದುಕದೆ ಹೊರಗಡೆಯಿಂದ ಬಂದ ಇನ್ನೊಂದು ಆತ್ಮದ ಪ್ರೇರಣೆಗೆ ಅನುಸಾರವಾಗಿ ನಡ್ಕೊಂಡ. ಹೊರಗಡೆಯಿಂದ ಬಂದ ಯಾವ ಆತ್ಮ? ಪಿಶಾಚಿ, ದುರಾತ್ಮ. ಯಾರ ಮುಖಾಂತರ ಮಾತಾಡ್ತು? ಸರ್ಪದ ಮುಖಾಂತರ. ಈಗ ಸರ್ಪದ ಮುಖಾಂತರ ಮಾತಾಡೋದಿಲ್ಲ, ಜೊತೆಯಲ್ಲಿರುವ ಮನುಷ್ಯರ ಮುಖಾಂತರ ಮಾತಾಡ್ತಾರೆ, ಫ್ರೆಂಡ್ಸ್ ಮುಖಾಂತರ ಮಾತಾಡ್ತಾನೆ, ಜೊತೆಯಲ್ಲಿ ಮನೆಯಲ್ಲಿರುವ ಫ್ಯಾಮಿಲಿ ಮೆಂಬರ್ಸ್ ಮುಖಾಂತರ ಮಾತಾಡ್ತಾನೆ. ಕೆಲವೊಮ್ಮೆ ಇತ್ತೀಚಿನ ದಿವಸಗಳಲ್ಲಿ ಮೈಕ್ ಹಿಡ್ಕೊಂಡ ಬೋಧಕರ ಮುಖಾಂತರನೂ ತುಂಬ ಮಾತಾಡ್ತಾ ಇದ್ದಾನೆ. ಆದರೆ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ
ಮೈಕ್ ಹಿಡ್ಕೊಂಡು ಯೇಸುವಿನ ಹೆಸರು ಹೇಳಿಕೊಂಡು ಅನೇಕ ಪವಾಡಗಳನ್ನು, ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿಕೊಂಡು ಬೋಧಿಸ್ತಾರಲ್ವ, ಆಗ ಜನ ಪಾಪ ನಮ್ಮ ಈ ಮೂಢ ವಿಶ್ವಾಸಿಗಳು ಅವ್ರನ್ನ ನಂಬಿಡ್ತಾರೆ. ಇವರು ಕರೆಕ್ಟ್ ಹೇಳ್ತಾ ಇದ್ದಾರೆ, ದೇವರ ವಿಷಯನೇ ಹೇಳ್ತಾ ಇದ್ದಾರೆ, ದೇವ್ರ ಮಾತೆ ಹೇಳ್ತಾ ಇದ್ದಾರೆ ಅಂತ. ಆದರೆ ನಿಜವಾಗಲೂ ದೇವ್ರ ವಿಷಯ ಆಗಿರೋದಿಲ್ಲ. ಅದು ನಿಮಗೆ ಈಗ ಅರ್ಥ ಆಗೋದಿಲ್ಲ. ನೀವು ಬೈಬಲ್ ಓದಿದಾಗ ನಿಮ್ಗೆ ಅರ್ಥ ಆಗುತ್ತೆ. ನೀವು ಸ್ವತಃ ಓದೋರಾಗಬೇಕು ಬೈಬಲ್, ಆಯಿತಾ? ಬೈಬಲ್ ಇರೋದು ಓದಲಿಕ್ಕೆ, ಫಸ್ಟ್ ಓದಬೇಕು, ಪೂಜಿಸ್ಲಿಕ್ಕಲ್ಲ. ಬೈಬಲ್ ಇರೋದು ಪೂಜೆ ಮಾಡಲಿಕ್ಕಲ್ಲ. ಬೈಬಲ್ ಇರೋದು ಬೋಧನೆ ಮಾಡಲಿಕ್ಕೂ ಅಲ್ಲ. ಫಸ್ಟ್ ಅದಲ್ಲ, ಓದಬೇಕು. ಹ್ಯಾವ್ ಟು ರೀಡ್ ಇಟ್. ಯಾಕೆ ದೇವರು ಬರೆಸ್ಕೊಟ್ಟಿದ್ದಾರೆ? ಓದಲಿಕ್ಕೆ, ಸಿಂಪಲ್. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ಹಾಗೆ ಇದ್ಬಿಡ್ಬೋದಾಗಿತ್ತಲ್ವ? ಯಾಕೆ ದೇವರು ಈ ಬೈಬಲ್ ಪುಸ್ತಕದಲ್ಲಿ ಇದನ್ನು ಬರೆಸಿ ಕೊಡಬೇಕಾಗಿತ್ತು? ಈ ರಿಟರ್ನ್ ವರ್ಡ್ ಆಫ್ ಗಾಡ್ ಯಾಕೆ ಬೇಕಾಗಿತ್ತು? ಟು ರೀಡ್, ದಟ್ ಈಸ್ ದ ಫಸ್ಟ್ ಥಿಂಗ್. ಅದಾದಮೇಲೆ ನೋಯಿಂಗ್ ಗಾಡ್, ಲವ್ವಿಂಗ್ ಗಾಡ್ ಎಲ್ಲ ಆಮೇಲೆ. ರೀಡ್, ಡೂ ದಟ್ ಫಸ್ಟ್. ಇಲ್ಲ ನನಗೆ ಓದ್ಲಿಕ್ಕೆ ಬರೋದಿಲ್ಲ, ಓದಿಸ್ಕೊ, ಕೇಳಿಸ್ಕೊ. ಓಕೆ, ಓದ್ಲಿಕ್ಕೆ ಬರೋದಿಲ್ಲ ನೆಪ ಹೇಳಬೇಡ. ಓದ್ಲಿಕ್ಕೆ ಬರೆದಿದ್ದವ್ರು ಏನು ಮಾಡ್ತಾರೆ ಸಾಧಾರಣವಾಗಿ? ಯಾರ ಹತ್ರನಾದರೂ ಓದಿಸ್ಕೊಳ್ತಾರೆ ಅಲ್ವಾ? ನಿಮಗೆ ಯಾರಾದರೂ ಒಂದು OTP ಕಳಿಸಿದರೆ ಎಷ್ಟೋ ಜನಕ್ಕೆ ಓದ್ಲಿಕ್ಕೆ ಬರೋದಿಲ್ಲ, ಇನ್ನೊಬ್ರಿಗೆ ಹೇಳಲಿಕ್ಕೆ ಬರೋದಿಲ್ಲ. ಅವಾಗ ಏನು ಮಾಡ್ತೀರಿ? ಅಯ್ಯೋ ನನಗೆ OTP ಏನು ಬಂತು, ಮೊಬೈಲಲ್ಲಿ ಏನು OTP ಬಂದಿದೆ, ಓದ್ಲಿಕ್ಕೆ ಬರೋದಿಲ್ಲ, ಬೇಡ ಬಿಡು ಅಂತ ಬಿಸಾಡ್ತೀರಾ? ಇಲ್ಲ. ಯಾರನ್ನಾದರೂ ಒಬ್ಬರನ್ನ ಹಿಡ್ಕೊಂಡು ಇದು ಏನು ಸ್ವಲ್ಪ ಓದ್ತೀರಾ, ಸ್ವಲ್ಪ ಹೇಳ್ತೀರಾ ಅಂತ ಹೇಳೋದಿಲ್ವಾ? ಹಾಂ, ಯಾಕಂದರೆ OTP ಹೇಳಿದ್ರೆ ದುಡ್ಡು ಸಿಗುತ್ತೆ. ಅದಕ್ಕೆ ಕಳ್ಳಂಗೊಂದು ಪಿಳ್ಳೆನವ, ನಮ್ಗೆ ಓದೋಕ್ಕೆ ಬರೋದಿಲ್ಲ. ನಿಂಗೆ ಓದೋಕ್ಕೆ ಬರೋದಿಲ್ಲ, ಓದೋಕ್ಕೆ ಬರೋರು ಪ್ರಪಂಚದಲ್ಲಿ ಯಾರೂ ಇಲ್ವಾ? ಎಷ್ಟೋ ಜನ ಇದ್ದಾರಲ್ವಾ? ಓದಿಸ್ಕೋಬೇಕು. ಈ ವಾಕ್ಯ ಬೈಬಲಲ್ಲಿರ್ತಕ್ಕಂಥ ಪ್ರತಿಯೊಂದು ವಾಕ್ಯಗಳು ದೇವರು ಬರೆಸಿದ್ದು. ಯಾರು ಬರೆಸಿದ್ದು? ಮನುಷ್ಯ ಬರೆದಿದ್ದಲ್ಲ. ಯೋವಾನನು ಬರೆದ, ಮತ್ತಾಯನು ಬರೆದ, ಲೂಕನು ಬರೆದ, ಪೌಲನು ಬರೆದ ಅಂತ ಇದೆಯಲ್ವಾ? ಇದೆಲ್ಲ ಬರೆದಿದ್ದವರೇ ಇರ್ಬೋದು, ಅಥವಾ ಇನ್ನೊಬ್ಬರ ಹತ್ರ ಅವರು ಬರೆಸಿದ್ದು ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಆದರೆ ಮೂಲ ದೇವರು. ದ ಸೋರ್ಸ್ ಆಫ್ ದ ಬೈಬಲ್ ಈಸ್ ಹೋಲಿ ಸ್ಪಿರಿಟ್, ಈಸ್ ಗಾಡ್. ಬೈಬಲ್ನ ಮೂಲ ಆಥರ್, ಹೂ ಈಸ್ ದ ಸೋರ್ಸ್ ಆಥರ್ ಆಫ್ ದ ಹೋಲಿ ಬೈಬಲ್ ಅಂತ ಕೇಳೋದಾದರೆ ದ್ಯಾಟ್ ಈಸ್ ಹೋಲಿ ಸ್ಪಿರಿಟ್, ಗಾಡ್ ಹಿಮ್ಸೆಲ್ಫ್. ದೇವರೇ ಈಸ್ ದ ಒರಿಜಿನಲ್ ಆಥರ್. ಇನ್ನೊಂದು ರೀತಿ ಹೇಳೋದಾದರೆ ಹೀ ಈಸ್ ದ ಅನ್ಸೀನ್ ಆಥರ್ ಆಫ್ ದ ಬೈಬಲ್. ಹೋಲಿ ಸ್ಪಿರಿಟ್ ಈಸ್ ದ ಅನ್ಸೀನ್ ಆಥರ್ ಆಫ್ ದ ಬೈಬಲ್. ಕಣ್ಣಿಗೆ ಕಾಣದೇ ಇರುವ ಬೈಬಲ್ನ ಆಥರ್, ಬರವಣಿಗೆಗಾರ ಪರಿಶುದ್ಧ ಆತ್ಮರಾಗಿದ್ದಾರೆ. ಇದನ್ನು ಬರೆದಿರೋದು ದೇವರಾಗಿರೋದ್ರಿಂದ ಇದನ್ನು ನಾವು ಓದಲೇಬೇಕು. ಓದ್ಲಿಕ್ಕೆ ಬಾರದೇ ಇದ್ದವರು ಕೇಳಿಸ್ಕೊಳ್ಳೇಬೇಕು, ಆಯಿತಾ? ಸೊ ಆಗ ನಮಗೇನು ಅರ್ಥ ಆಗುತ್ತೆ? ದೇವರು ಯಾರು ಅಂತ ಅರ್ಥ ಆಗುತ್ತೆ, ದೇವರ ಯೋಜನೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಸುಮ್ಮನೆ ನಾವು ಮೂಢನಂಬಿಕೆಯಲ್ಲಿದ್ದು ಯಾರೋ ಮೂಢರು ಹೇಳ್ಕೊಡುವ ಪ್ರಾರ್ಥನೆಗಳನ್ನ ಮೂಢತನದಲ್ಲೇ ಮಾಡಿಕೊಂಡು ಲಾಸ್ಟಿಗೆ ಸತ್ತು ಇನ್ನೆಲ್ಲೋ ಹೋಗ್ತೀವಿ. ಅದಾಗಬಾರ್ದು. ನಾನು ಹೇಳಿದ್ನಲ್ವಾ, ಒಂದು ಬಲೂನ್ ಅಥವಾ ಒಂದು ಬಾಲ್, ಅದರ ಒಳಗಡೆ ಗಾಳಿ ಇದ್ದರೆ ಮಾತ್ರ ಅದು ಉಪಯೋಗ ಆಗುತ್ತೆ, ಅದು ಆಟ ಆಡಲಿಕ್ಕಾಗುತ್ತೆ. ಇಲ್ಲದೆ ಇದ್ದರೆ ಅದು ಯೂಸ್ಲೆಸ್. ಎಷ್ಟು ಕಾಸ್ಟ್ಲಿದಾದರೂ ಅದು ಯೂಸ್ಲೆಸ್. ನಿಮ್ಮ ಕೈಯಲ್ಲಿರೋ ಪೆನ್ನು, ನೀವು ಕೆಲವರು ನೋಟ್ ಮಾಡ್ತಾ ಇದ್ದೀರಿ, ಬರೀತಾ ಇದ್ದೀರಿ ಅಲ್ವಾ? ನಿಮ್ಮ ಆ ಪೆನ್ನಲ್ಲಿ ಇಂಕ್ ಇಲ್ಲದೆ ಇದ್ದರೆ ಆ ಪೆನ್ ಯೂಸ್ಲೆಸ್. ಉಪಯೋಗ ಆಗುತ್ತಾ? ನಿಮ್ಮ ಕೈಯಲ್ಲಿ ಪೆನ್ ಇದೆ, ಆದರೆ ಅದರಲ್ಲಿ ಇಂಕ್ ಇಲ್ಲ, ದೆರ್ ಇಸ್ ನೋ ಇಂಕ್ ಇನ್ಸೈಡ್, ಯೂಸ್ಲೆಸ್. ಅದು ಪಾರ್ಕರ್ ಪೆನ್ ಇರ್ಬೋದು, ಅಥವಾ ಇನ್ಯಾವುದೋ ಕಾಸ್ಟ್ಲಿ ಪೆನ್ ಇರ್ಬೋದು. 10,000 ರೂಪಾಯಿದ ಪೆನ್ನುಗಳು ಸಿಗುತ್ತಂತೆ, 1 ಲಕ್ಷದ್ದು ಸಿಗುತ್ತಂತೆ. ಇರಲಿ, ಪರವಾಗಿಲ್ಲ, 1 ಲಕ್ಷದ್ದಾಗಲಿ 1 ಕೋಟಿದಾಗಲಿ, ಎಷ್ಟು ಕೋಟಿದೋ ಲಕ್ಷದ್ದೋ ಪೆನ್ನು ನೀವು ತಗೊಂಡು ಬರ್ತೀರಿ. ಆದರೆ ಆ ಪೆನ್ ಒಳಗಡೆ ಇಂಕ್ ಇಲ್ಲದೆ ಇದ್ದರೆ ಆ ಪೆನ್ನು ಯೂಸ್ಲೆಸ್. ನಿಮಗೆ ಲೋಕದಲ್ಲಿ ಕೋಟಿ ಬೆಲೆ ಇರ್ಬೋದು, ತುಂಬ ಬೆಲೆ ಈ ಪ್ರಪಂಚದಲ್ಲಿ ನಿಮಗಿರ್ಬೋದು. ಇಡೀ ಪ್ರಪಂಚ ನಿಮ್ಮನ್ನು ಸನ್ಮಾನಿಸ್ಬೋದು, ಗೌರವಿಸ್ಬೋದು, ಅನೇಕ ಮೆಡಲ್ಗಳನ್ನ ನಿಮಗೆ ಕೊಡ್ಬೋದು.
ಈ ಪ್ರಪಂಚದಲ್ಲಿ ತುಂಬ ಜನರು ಪೂಜಿಸುವ, ಆರಾಧಿಸುವ ಒಬ್ಬ ದೊಡ್ಡ ದೇವತಾ ಮನುಷ್ಯ ನೀನಾಗಿರ್ಬೋದು, ಹೂವೆರ್ ಯು ಮೇ ಬಿ. ಆದರೆ ನಿನ್ನ ಒಳಗಡೆ ಪರಿಶುದ್ಧಾತ್ಮರಿಲ್ಲದೆ ಇದ್ದರೆ ನಿನ್ನ ದೇವರ ಉಪಯೋಗಕ್ಕೆ ಬರೋದಿಲ್ಲ, ದೇವರಿಗೆ ಉಪಯೋಗ ಆಗೋದಿಲ್ಲ, ದೇವರ ಯೋಜನೆಗೆ ನೀನು ಉಪಯೋಗ ಆಗೋದಿಲ್ಲ. ಹಾಗೆ ನೀನು ಬದುಕಿ ನೀನು ಯಾರೇ ಆಗಿದ್ದರೂ ಯೂಸ್ಲೆಸ್ಸೇ. ಈ ಒಂದು ರೀತಿ ಪಾರ್ಕರ್ ಪೆನ್ ಥರ, ಕಾಸ್ಟ್ಲಿ ಪೆನ್ ಥರ, ಈ ಇಂಕ್ ಇಲ್ಲದೆ ಇದ್ದರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಎಷ್ಟೋ ಜನರು ಹಾಗೇ ಇದ್ದೀವಿ, ಒಳಗಡೆ ಇಂಕಿಲ್ಲ, ಏನು ಪ್ರಯೋಜನ? ಅದೇ ರೀತಿ ನಾವು ಸಂಚಾರ ಮಾಡುವಂಥ ವಾಹನಗಳು, ಕಾರ್ ಇರ್ಬೋದು, ಬಸ್ ಇರ್ಬೋದು, ಅದರಲ್ಲಿ ಎಲ್ಲ ಇರಬೇಕು. ಎಲ್ಲ ಇದ್ದು ಆ ಟಯರಲ್ಲಿ ಅಥವಾ ಟ್ಯೂಬಲ್ಲಿ ಗಾಳಿ ಇಲ್ಲದೆ ಇದ್ದರೆ ಏನು ಪ್ರಯೋಜನ ಇಲ್ಲ. ಒಂದು ದೊಡ್ಡ ಲಾರಿ ಎಲ್ಲ ಕರೆಕ್ಟಾಗಿದೆ, ಆದರೆ ಟೈರಲ್ಲಿ ಗಾಳಿ ಇಲ್ಲ, ಹೋಗಲ್ಲ ಮುಂದಕ್ಕೆ. ಅದು ಈಸಿಯಾಗಿ ಮುಂದಕ್ಕೆ ಅದರಲ್ಲಿರೋ ಲಗೇಜ್ನೆಲ್ಲ ಹೊತ್ಕೊಂಡು ಅದು ಮುಂದಕ್ಕೆ ಸಾಗಿ ಹೋಗಬೇಕಾದ್ರೆ ಸುಮ್ಮನೆ ಟಯರ್ ಇದ್ದರೆ ಪ್ರಯೋಜನ ಇಲ್ಲ. ಅದರ ಒಳಗಡೆ ಗಾಳಿ ಇರಬೇಕು. ಏರ್ ಈಸ್ ವೆರಿ ಇಂಪಾರ್ಟೆಂಟ್. ಹೋಗಲಿ, ಅದೆಲ್ಲ ಸೈಡಿಗೆ ಇಟ್ಬಿಡಿ. ಪೆನ್ನು, ಟೈರು, ಟ್ಯೂಬು, ಬಲೂನ್ ಎಲ್ಲ ಸೈಡಿಗೆ ಇಟ್ಬಿಡಿ. ಟೇಕ್ ಯುವರ್ ಓನ್ ಬಾಡಿ. ನಿನ್ನ ದೇಹನೇ ತೆಗೆದುಕೋ. ನಿನ್ನ ದೇಹದ ಒಳಗಡೆ ಎಲ್ಲಿಯವರೆಗೆ ಈ ಒಂದು ಉಸಿರು, ಈ ಗಾಳಿ, ದೇವರು ಸೃಷ್ಟಿ ಮಾಡಿದ ಈ ಗಾಳಿ, ಆಕ್ಸಿಜನ್ ಇರುತ್ತೋ ಅಲ್ಲಿವರೆಗೂ ನೀನು ಜೀವ ಇರೋ ಮನುಷ್ಯ. ಈ ಗಾಳಿ ನಿಂತು ಹೋದರೆ, ನಿನ್ನ ಉಸಿರಾಟ ನಿಂತು ಹೋದರೆ, ಯು ಆರ್ ಡೆಡ್ ಬಾಡಿ. ಆ ಡೆಡ್ ಬಾಡಿನ 4 ದಿನ ಮನೆಯಲ್ಲಿ ಇಟ್ಕೊಂಡ್ರೆ ಕೊಳೆತು ಹೋದ, ದುರ್ಗಂಧ ಬರುವ ಶವ ಶರೀರ. ಎಸ್, ಅದು ಯಾರದೇ ಆಗಿರಲಿ, ಹೆಸರಾಂತ ವ್ಯಕ್ತಿದೇ ಆಗಿರಲಿ, ಶ್ರೇಷ್ಠ ವ್ಯಕ್ತಿದೇ ಆಗಿರಲಿ, ಮಹಾನ್ ವ್ಯಕ್ತಿದೇ ಆಗಿರಲಿ, ದೊಡ್ಡ ಅನೇಕ ರೋಗಿಗಳನ್ನು ಗುಣಪಡಿಸಿದ ದೊಡ್ಡ ಡಾಕ್ಟರ್ದೇ ಆಗಿರಲಿ, ದೊಡ್ಡ ದೊಡ್ಡ ಸಾಧನೆ ಮಾಡಿದಂಥ ದೊಡ್ಡ ಒಂದು ಇಂಜಿನಿಯರ್ದಾಗಿರಲಿ, ಪೊಲಿಟಿಷಿಯನ್ಸ್ದಾಗಿರಲಿ, ಮಂತ್ರಿಗಳದಾಗಿರಲಿ, ಯಾರದೇ ಆಗಿರಲಿ, ಉಸಿರು ಹೋದರೆ, ದೇಹದ ಒಳಗಡೆ ಉಸಿರಿಲ್ಲ, ಗಾಳಿ ಇಲ್ಲ, ಆಕ್ಸಿಜನ್ ಇಲ್ಲ ಅಂದರೆ ಏನಾಗುತ್ತೆ? ಹಿ ವಿಲ್ ಬಿಕಮ್ ಡೆಡ್. ಅವನು ಸತ್ತೋಗ್ತಾನೆ. ಆ ಸತ್ತಿರುವ ಶವವನ್ನು, ಹೆಣವನ್ನು 4 ದಿನ ಇಟ್ಟರೆ ಕೊಳೆತು ಹೋಗ್ತದೆ, ಉಪಯೋಗಕ್ಕೆ ಬರೋದಿಲ್ಲ. ಉಪಯೋಗಕ್ಕೆ ಬರೋದಿಲ್ಲ. ಗಾಳಿ ಇದ್ರೇ ಉಪಯೋಗ. ಒಪ್ಕೊಳ್ತೀರಾ ಇದನ್ನು? ಅಥವಾ ಏನಾದರೂ ಅದ್ರ ಬಗ್ಗೆ ಡೌಟ್ ಇದೆಯಾ ಯಾರಿಗಾದರೂ? ಎನಿಬಡಿ ಹ್ಯಾಸ್ ಡೌಟ್ ಇನ್ ದ್ಯಾಟ್? ಯಾರಿಗಾದರೂ ಪ್ರಶ್ನೆ ಇದೆಯಾ? ಡೌಟ್ ಇದೆಯಾ? ಡೌಟ್ ಇದೆಯಾ? ಹಾಂ. ಕೆಲವರು ಹೇಳ್ತಾರಲ್ಲ, ಸತ್ತ ಮೇಲೆ ತುಂಬ ಒಳ್ಳೆ ಮನುಷ್ಯ ಆಗಿದ್ದ ನನ್ನ ಗಂಡ. ಯಾವಾಗ? ಗಾಳಿ ಇದ್ದಾಗ. ಗಾಳಿ ಹೋದ್ಮೇಲೆ ತುಂಬ ಒಳ್ಳೆ ಮನುಷ್ಯ ಅಲ್ಲ. ಇಟ್ಕೊ ಮನೇಲಿ, ಇಟ್ಕೊಪ್ಪ, ಇಟ್ಕೊಮ್ಮ. ನನ್ನ ಗಂಡನಷ್ಟು ಒಳ್ಳೆ ಗಂಡ ಯಾರೂ ಇಲ್ಲ, ನಮ್ಮ ಅಪ್ಪನಷ್ಟು ಒಳ್ಳೆ ಅಪ್ಪ ಯಾರೂ ಇಲ್ಲ, ನನ್ನ ಮಗನಷ್ಟು ಒಳ್ಳೆ ಮಗ ಯಾರೂ ಇಲ್ಲ. ಆದರೆ ಸತ್ತು ಹೋಗ್ಬಿಟ್ಟ ಬ್ರದರ್. ಹೌದಾ? ಈಗ ಇಟ್ಕೋ, ಒಳ್ಳೆಯವನಲ್ವಾ? ಯಾಕೆ ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ? ಒಳಗಡೆ ಗಾಳಿ ಇಲ್ಲ. ನಿನಗೇ ಇಟ್ಕೊಳ್ಳೋಕ್ಕಾಗಲ್ಲ ನಿನ್ನ ಗಂಡನ್ನು, ನಿನ್ನ ಅಪ್ಪನ್ನು, ನಿನ್ನಮ್ಮನ್ನು, ನಿನ್ನ ಮಗನನ್ನು. ಯಾಕೆ ಹೇಳಿ? ಗಾಳಿ ಹೋಯ್ತು, ಗಾಳಿ ಹೋಗ್ಬಿಡ್ತು, ಉಸಿರು ಹೋಗ್ಬಿಡ್ತು. ಉಸಿರು ಹೋದ್ಮೇಲೆ ಯೂಸ್ಲೆಸ್, ಬೆಲೆ ಇಲ್ಲ. ಇನ್ನೂ ಕೊಳ್ತಿಲ್ಲ, ಅದಷ್ಟರೊಳಗಡೆ ಮಣ್ಣಿಗೆ ಹಾಕಿ ಮುಚ್ಚಿಬಿಡ್ತೀವಿ. ಅದೇ ರೀತಿಯಲ್ಲಿ ಪರಿಶುದ್ಧಾತ್ಮನಾಗಿರ್ತಕ್ಕಂಥ ಸ್ವರ್ಗೀಯ ಗಾಳಿ ನಿನ್ನ ಈ ದೇಹದ ಒಳಗಡೆ ಚಲಿಸದೇ ಇದ್ದರೆ ಸ್ವರ್ಗದಲ್ಲಿ ನಿನಗೆ ಬೆಲೆ ಇಲ್ಲ. ದೇವರ ದೃಷ್ಟಿಯಲ್ಲಿ ನೀನು ಸತ್ತಿರುವ ಶವಕ್ಕೆ ಸಮಾನ. ನೀನು ಪ್ರಪಂಚದಲ್ಲಿ ದೊಡ್ಡ ಹಾರಾಡ್ಬೋದು, ಸ್ಟಡಿ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಟರ್ನ್ ಓವರ್ ಎಲ್ಲ ಮಾಡ್ಬೋದು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ಬೋದು. ಎಷ್ಟೋ ಜನ ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಕಟ್ಟಿದಾರಲ್ವ? ಆ ರೀತಿ ಅಂಬಾನಿ, ಅದಾನಿ ಥರ ನೀವು ದೊಡ್ಡ ದೊಡ್ಡ ಶ್ರೀಮಂತರಾಗಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಕಟ್ಟಿರ್ಬೋದು, ದೊಡ್ಡ ದೊಡ್ಡ ಗಾಡಿ ಇರ್ಬೋದು, ದೊಡ್ಡ ದೊಡ್ಡ ಸಾಧನೆಗಳನ್ನು ಪ್ರಪಂಚದಲ್ಲಿ ಕೆಲವೊಬ್ಬರು ಮಾಡ್ತಾರಲ್ವ, ಆ ರೀತಿ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿರ್ಬೋದು.
ಹೆಸರು ಗಳಿಸಿರ್ಬೋದು, ಪದಕಗಳನ್ನ ಗಳಿಸಿರ್ಬೋದು, ಅವಾರ್ಡುಗಳು ಕೆಲವು ಮನೆಗೆ ಹೋದರೆ ತೋರಿಸ್ತಾರೆ, ನೋಡಿ ನನ್ನ ಮಗ ತೆಗೆದುಕೊಂಡಿರೋ ಅವಾರ್ಡುಗಳು ಲಿಸ್ಟ್ ದೊಡ್ಡ ತೋರಿಸ್ತಾರೆ, ಒಳ್ಳೆಯದೇ. ಆದರೆ ಒಳಗಡೆ ಡೆಡ್, ಒಳಗಡೆ ಜೀವ ಇಲ್ವಲ್ಲ. ನಿತ್ಯ ಜೀವದ ಒಂದು ಅವಾರ್ಡ್, ಸ್ವರ್ಗದಲ್ಲಿ ಒಂದು ಅವಾರ್ಡ್ ಸಿಗಬೇಕಲ್ವ? ಆ ಅವಾರ್ಡ್ ಸಿಗಬೇಕಾದ್ರೆ ಒಳಗಡೆ ಪರಿಶುದ್ಧ ಆತ್ಮರಿರಬೇಕು. ಇವತ್ತು ಎಷ್ಟೋ ಜನ ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್ ವಿತೌಟ್ ಹೋಲಿ ಸ್ಪಿರಿಟ್, ಎಷ್ಟೋ ಜನ ಕ್ರೈಸ್ತರು, ಅದರಲ್ಲೂ ಕಥೋಲಿಕರು ಎಂದು ಕರೆಯಲ್ಪಟ್ಟಿರುವ ಎಷ್ಟೋ ಜನರ ಒಳಗಡೆ ಈ ಲೈಫ್ ಇಲ್ಲ, ಈ ಹೋಲಿ ಸ್ಪಿರಿಟನ್ನು ಪಡ್ಕೊಂಡಿಲ್ಲ. ಪರಿಶುದ್ಧಾತ್ಮರಿಲ್ಲದ ಕ್ರೈಸ್ತರಾಗಿ ಇವತ್ತು ಎಷ್ಟೋ ಜನ ಪ್ರಪಂಚದಲ್ಲಿ ಬದುಕ್ತಾ ಇದ್ದಾರೆ. ದೇವರಿಗೆ ಉಪಯೋಗ ಆಗ್ತಾ ಇಲ್ಲ. ಯಾರಿಗೆ ಉಪಯೋಗ ಆಗ್ತಾ ಇದೆ? ಪಿಶಾಚಿಗೆ ಉಪಯೋಗ ಆಗ್ತಾ ಇದೆ, ಮನುಷ್ಯರಿಗೆ ಉಪಯೋಗ ಆಗ್ತಾ ಇದೆ, ಅವರ ಶರೀರಕ್ಕೆ, ಸ್ವಾರ್ಥಕ್ಕೆ, ಅವ್ರ ಜೀವನ ಅವರಿಗೆ ಉಪಯೋಗ ಆಗ್ತಾ ಇದೆ. ನಾನು ಚೆನ್ನಾಗಿ ತಿಂದೆ, ನಾನು ಚೆನ್ನಾಗಿ ಕುಡಿದೆ. ಹೇಗಿದ್ದೀರಾ ಕೇಳಿ ಯಾರನ್ನಾದರೂ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿರ್ಲಿಕ್ಕೆ ನಿನಗೆ ದೇಹದಲ್ಲಿ ಜೀವ ಇದ್ದರೆ ಸಾಕು. ಹಲೋ, ನಿನ್ನನ್ನು ಸೃಷ್ಟಿ ಮಾಡಿದ್ದು ನೀನು ಚೆನ್ನಾಗಿರ್ಲಿಕ್ಕೋಸ್ಕರ ಅಲ್ಲ, ದೇವರಿಗೆ ಉಪಯೋಗ ಆಗಲಿಕ್ಕೆ. ಯಾರಿಗೆ ಉಪಯೋಗ ಆಗಲಿಕ್ಕೆ? ಮತ್ತೆ ಹೇಳ್ತೀನಿ, ದೇವರಿಗೆ ನೀನು ಉಪಯೋಗ ಆಗದೇ ಇದ್ದರೆ ಯು ಆರ್ ಯೂಸ್ಲೆಸ್ ಫೆಲೋ, ವೇಸ್ಟ್ ಬಾಡಿ. ಎಷ್ಟು ವರ್ಷಗಳಾಯಿತು ಈ ವೇಸ್ಟ್ ಬಾಡಿಯಾಗಿ ಬದುಕ್ತಾ? ಎಷ್ಟು ವರ್ಷದಿಂದ ಯೂಸ್ಲೆಸ್ ಆಗಿ ಬದುಕ್ತಾ ಇದೆಯಾ? ಎಷ್ಟು ವರ್ಷದಿಂದ ವೇಸ್ಟ್ ಬಾಡಿಯಾಗಿ ಬದುಕ್ತಾ ಇದೆಯಾ? ಅದರ ಅರ್ಥ ಬೈಬಲ್ ಹಿಡ್ಕೊಂಡ ತಕ್ಷಣ ಯೂಸ್ ಆಗ್ತೀಯ ಅಂತ ಅಲ್ಲ. ಪರಿಶುದ್ಧಾತ್ಮರು ಓಕೆ, ಎಲ್ರಿಗೂ ಓದ್ಲಿಕ್ಕೆ ಬರೋದಿಲ್ಲ, ಆದರೆ ಪರಿಶುದ್ಧಾತ್ಮರನ್ನ ಯಾರು ಬೇಕಾದರೂ ಪಡ್ಕೋಬೋದು. ಅಲ್ಲ, ನಮಗೆ ಬೈಬಲ್ ಓದ್ಲಿಕ್ಕೆ ಬರೋದಿಲ್ಲ, ನಾವು ಮತ್ತೆ ಹೇಗೆ ದೇವರಿಗೆ ಉಪಯೋಗ ಆಗೋದು? ಪರವಾಗಿಲ್ಲ, ನೀನು ಬೈಬಲ್ ಓದ್ಲಿಕ್ಕೆ ಬರೆದಿದ್ರೂ ಪರವಾಗಿಲ್ಲ. ದೇವರಿಗೆ ಒಬ್ಬ ಮನುಷ್ಯ ಉಪಯೋಗ ಆಗೋದು ಅವನ ಒಳಗಡೆ ಇರುವ ಜ್ಞಾನದಿಂದ ಅಲ್ಲ, ಅಥವಾ ಅವನ ಬೈಬಲ್ ನಾಲೆಡ್ಜಿಂದ ಅಲ್ಲ. ಅರ್ಥ ಆಗ್ತಿದೆಯಾ? ಅವನ ಒಳಗಡೆ ಇರುವ ದೇವರ ಆತ್ಮನ ಮುಖಾಂತರ. ಯು ವಿಲ್ ಬಿ ಯೂಸ್ಡ್ ಫಾರ್ ಗಾಡ್ ಓನ್ಲಿ ಬೈ ಗಾಡ್. ದೇವರ ಮುಖಾಂತರನೇ ನೀನು ದೇವರಿಗೆ ಉಪಯೋಗ ಆಗೋದು. ಅದಕ್ಕಾಗಿಯೇ ನಿನ್ನನ್ನು ಭೂಮಿ ಮೇಲೆ, ಈ ಊರಲ್ಲಿ, ಈ ಕುಟುಂಬದಲ್ಲಿ ಗಂಡಾಗಿ, ಹೆಣ್ಣಾಗಿ, ಗಂಡನಾಗಿ, ಹೆಂಡತಿಯಾಗಿ, ತಂದೆಯಾಗಿ, ತಾಯಿಯಾಗಿ, ಮಗನಾಗಿ, ಮಗಳಾಗಿ, ಒಂದು ಆಫೀಸರ್ ಆಗಿ, ಒಂದು MP ಆಗಿ, MLA ಆಗಿ, ಒಂದು ಪ್ಯಾರಿಷ್ ಪ್ರೀಸ್ಟ್ ಆಗಿ, ಒಂದು ಪಾಸ್ಟರ್ ಆಗಿ, ಒಂದು ಬ್ರದರ್ ಆಗಿ, ಒಬ್ಬ ಸಹೋದರನಾಗಿ, ಸಹೋದರಿಯಾಗಿ, ಒಂದೊಂದು ಪೊಸಿಷನ್, ಒಂದೊಂದು ಪೋಸ್ಟಲ್ಲಿ, ಒಂದೊಂದು ಸ್ಥಳದಲ್ಲಿ ದೇವರು ನಿನ್ನನ್ನು ಇರಿಸಿರೋದು ದೇವರಿಗೆ ಉಪಯೋಗ ಆಗಲಿಕ್ಕೆ. ಪಿಶಾಚಿಗೆ ಉಪಯೋಗ ಆಗಲಿಕ್ಕಲ್ಲ, ಇನ್ಯಾರಿಗೋ ಉಪಯೋಗ ಆಗಲಿಕ್ಕಲ್ಲ, ನಿನ್ನ ಸ್ವಾರ್ಥ, ಸ್ವಂತ ಇಚ್ಛೆಯನ್ನು ಈಡೇರಿಸ್ಕೊಂಡು ಬದುಕಲಿಕ್ಕೆ ಅಲ್ವೇ ಅಲ್ಲ, ದೇವರಿಗೆ ಉಪಯೋಗ ಆಗಲಿಕ್ಕೆ. ನೀವು ಕೇಳ್ಬೋದು, ದೇವರು ಇಷ್ಟೊಂದು ಸೆಲ್ಫಿಶ್ ಬ್ರದರ್, ಇಷ್ಟೊಂದು ಸ್ವಾರ್ಥಿನ ದೇವರು, ದೇವರಿಗೆ ಉಪಯೋಗ ಆಗಲಿಕ್ಕೆ? ದೇವರಿಗೆ ನೀನು ಉಪಯೋಗ ಆದಾಗ ಮಾತ್ರನೇ ನಿನ್ನ ಜೀವನ ಕೂಡ ನೆಮ್ಮದಿಯಿಂದ ಇರುತ್ತೆ. ನಿನ್ನ ನೆಮ್ಮದಿಗೋಸ್ಕರ, ಫಾರ್ ಯುವರ್ ವೆಲ್ಫೇರ್, ನಿನ್ನ ನೆಮ್ಮದಿಗೋಸ್ಕರ ದೇವರು ಈ ಸಿಸ್ಟಮ್ ಇಟ್ಟಿರೋದು. ಅದಿಲ್ಲದೆ ಇದ್ದರೆ ಈ ಪ್ರಪಂಚದಲ್ಲಿ ನೆಮ್ಮದಿ ಇಲ್ಲ. ನೀವು 1001 ರೆಟ್ರೀಟ್ ಅಟೆಂಡ್ ಮಾಡಿ ಹೋದರೂ ಸಿಗಲ್ಲ. ಆದರೆ ಸಿಂಪಲ್, ಪರಿಶುದ್ಧಾತ್ಮರನ್ನು ಮೊದಲು ಸ್ವೀಕಾರ ಮಾಡಬೇಕು. ಮೊದಲು ಯಾರನ್ನ ಸ್ವೀಕಾರ ಮಾಡಬೇಕು? ಪವಿತ್ರಾತ್ಮರನ್ನ ಸ್ವೀಕಾರ ಮಾಡಬೇಕು. ಇನ್ನು ಪವಿತ್ರಾತ್ಮರನ್ನ ಹೇಗೆ ಸ್ವೀಕಾರ ಮಾಡೋದು? ಎಲ್ಲಿ ಸಿಗ್ತಾರೆ? ಯಾರು ಕೊಡ್ತಾರೆ ಕೇಳಿದರೆ, ಪವಿತ್ರಾತ್ಮರನ್ನ ಕೊಡೋರು ಒಬ್ಬರೇ, ಯೇಸು ಕ್ರಿಸ್ತರು. ಓನ್ಲಿ ಒನ್ ಪರ್ಸನ್ ಕ್ಯಾನ್ ಗಿವ್ ಯು ದ ಹೋಲಿ ಸ್ಪಿರಿಟ್ ಆ್ಯಂಡ್ ಹಿ ಈಸ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತರೇ ಆಗಿದ್ದಾರೆ ಪವಿತ್ರಾತ್ಮರನ್ನ ಕೊಡೋರು. ಈಗ ಹೇಗೆ ಸಿಗುತ್ತೆ ನನಗೆ? ಯೇಸು ಎಲ್ಲಿದ್ದಾರೆ? ಎಲ್ಲಿ ಹುಡ್ಕೋದು? ಎಲ್ಲಿ ಹುಡ್ಕೊಂಡು ಹೋಗೋದು ಯೇಸುನ? ಪವಿತ್ರಾತ್ಮರನ್ನ ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ನಾನು? ಯೇಸು ಕ್ರಿಸ್ತರನ್ನ ಎಲ್ಲಿ ಹುಡ್ಕೊಂಡು ಹೋಗಬೇಕು? ನೀವು ಬೇರೆ ಹೇಳಿಬಿಟ್ರಿ ಪವಿತ್ರಾತ್ಮರನ್ನ ಕೊಡೋರು ಯೇಸುನೇ ಆಗಿದ್ದಾರೆ. ಯಾಕೆಂದರೆ ಸ್ನಾನಿಕ ಯೋವಾನರು ನಾನು ಹೇಳಿದ್ದಲ್ಲ. ನಾನು ನೀರಿನ ಒಂದು ದೀಕ್ಷೆ ಕೊಟ್ಟೆ, ನನ್ನ ನಂತರ ಒಬ್ಬರು ಬರ್ತಾರೆ, ಅವರು ಪವಿತ್ರಾತ್ಮರನ್ನ ಕೊಡ್ತಾರೆ, ಅಥವಾ ಪವಿತ್ರಾತ್ಮನ ಒಂದು ದೀಕ್ಷೆ ಕೊಡ್ತಾರೆ ಅಂತ ಹೇಳಿದರು. ಹಾಗಾದರೆ ಪರಿಶುದ್ಧಾತ್ಮರನ್ನ ಕೊಡುವವರು ಯಾವ ಮನುಷ್ಯನೂ ಅಲ್ಲ. ಮನುಷ್ಯರಿಗೆ ಪ್ರಾರ್ಥನೆ ಮಾಡ್ಬೋದು, ನನಗೆ ಪ್ರಾರ್ಥಿಸ್ಬೋದು, ಪವಿತ್ರಾತ್ಮರನ್ನ ದೇವರ ಇವರಿಗೆ ಕೊಡಿಯಪ್ಪ ಅಂತ ಕೇಳ್ಬೋದು. ಆದರೆ ಪರಿಶುದ್ಧಾತ್ಮರನ್ನ ಕೊಡಬೇಕು ಅಂತ ತೀರ್ಮಾನ ಮಾಡೋ ದೇವರು, ಕೊಡುವವರು ಅವರು. ನಾನು ಪ್ರಾರ್ಥನೆ ಮಾಡ್ಬೋದು ಅಷ್ಟೇ. ಪ್ರಾರ್ಥನೆ ಮಾಡಿದ ತಕ್ಷಣ ಸಿಗಬೇಕಂತ ಏನಿಲ್ಲ, ರೂಲ್ಸ್ ಏನಿಲ್ಲ. ಅರ್ಥ ಆಗ್ತಿದೆಯಾ? ಆದರೆ ಮುಖ್ಯವಾಗಿ ಇಬ್ಬರು ಮನಸ್ಸು ಮಾಡಬೇಕು. ಪವಿತ್ರಾತ್ಮರನ್ನ ಪಡ್ಕೋಬೇಕಾದ್ರೆ ಇಬ್ಬರು ಮನಸ್ಸು ಮಾಡಬೇಕು. ಫಸ್ಟ್ ದೇವ್ರ ಮನಸ್ಸು ಮಾಡಬೇಕು, ಎರಡನೇದಾಗಿ ನೀನು ಮನಸ್ಸು ಮಾಡಬೇಕು.
ಅದು ಬಿಟ್ಬಿಟ್ಟು ಥರ್ಡ್ ಪರ್ಸನ್ ಇನ್ನೊಬ್ಬ ಸೈಡಲ್ಲಿ ನಿಂತ್ಕೊಂಡು ಹಲಲಲಲಲಲ ಪವಿತ್ರಾತ್ಮನ ಕೊಡಿ, ಪವಿತ್ರಾತ್ಮನ ಕೊಡಿ, ದೇವರೇ ಪವಿತ್ರಾತ್ಮನ ತುಂಬಿಸಿ ಅಂತ ಕೈಯೆಲ್ಲ ಬೀಸೋದ್ರಿಂದ ನಿಮ್ಮ ಮೇಲೆ ಸ್ವಲ್ಪ ಗಾಳಿ ಬೀಸ್ದಂಗೆ ಆಗುತ್ತೆ, ಬಿಟ್ಟರೆ ನಿನ್ನ ಒಳಗಡೆ ಪರಿಶುದ್ಧಾತ್ಮರು ಬರೋದಿಲ್ಲ. ಇನ್ನು ನಿನ್ನ ತಲೆ ಮೇಲೆ ಸುಮಾರು ಜನ ಕೈ ಓಡಿಸ್ಬೋದು, ಹೀಗೆ ಪರಿಶುದ್ಧಾತ್ಮರು ಬರಲಿ ಟಚ್. ಈಗ ಕೇಳಿಸ್ಕೊಳ್ತಾ ಇದ್ದೀರಲ್ಲ ಸುಮಾರು ಕಡೆ ಟಚ್ ಅಂತ. ಈ ಟಚ್ ಜಾಸ್ತಿ ಆದರೆ ಬೀಳ್ಬೋದು, ನೀನು ಬಿದ್ದು ಗಾಳಿಲೆಲ್ಲ ಹಾರ್ಬೋದು, ಆದರೆ ನಿನ್ನ ಒಳಗಡೆ ಟಚ್ ಆಗಬೇಕು. ನಿನ್ನ ಒಳಗಡೆ ಪರಿಶುದ್ಧಾತ್ಮರು ಬರಬೇಕಾದ್ರೆ ಯಾರು ನಿನ್ನ ತಲೆ ಮೇಲೆ ಬಾಡಿ ಮೇಲೆ ಕೈ ಆಡಿಸಿದ್ರೆಲ್ಲ ಬರೋದಿಲ್ಲ. ನೀನು ಮನಸ್ಸು ಮಾಡಬೇಕು, ನಿನ್ನ ಹೃದಯ ಓಪನ್ ಆಗಬೇಕು. ಫಸ್ಟ್ ದೇವ್ರ ಮನಸ್ಸು ಮಾಡಲೇಬೇಕು. ಅವ್ರ ಮನಸ್ಸು ಮಾಡದೇ ಇದ್ದರೆ ಮತ್ತು ನೀನು ಮನಸ್ಸು ಮಾಡಿ ಪ್ರಯೋಜನ ಇಲ್ಲ. ಸೊ ದೇವರಿಗೆ ಮನಸ್ಸಿದೆ. ಓಕೆ, ದೇವರಿಗೆ ಯಾವತ್ತೂ ಮನಸ್ಸಿದೆ. ಆಲ್ವೇಸ್ ಹೀ ವಾಂಟ್ಸ್ ಟು ಗಿವ್ ಯು ದ ಹೋಲಿ ಸ್ಪಿರಿಟ್. ಅದ್ರ ಬಗ್ಗೆ ನಿಮಗೆ ಟೆನ್ಷನ್ನೇ ಬೇಕಾಗಿಲ್ಲ. ದೇವರಿಗೆ ಯಾವತ್ತೂ ಮನಸ್ಸಿದೆ, ಪ್ರತಿಯೊಬ್ಬರೂ ಪವಿತ್ರಾತ್ಮರನ್ನ ಪಡ್ಕೋಬೇಕು ಅಂತ. ಪಕ್ಷಪಾತಿ ಅಲ್ಲ ದೇವರು ಒಳ್ಳೆಯವರು, ದೇವರು ಪ್ರೀತಿ ಸ್ವರೂಪಿ. ಈ ಪವಿತ್ರಾತ್ಮರನ್ನ ಕೊಡಲಿಕ್ಕೋಸ್ಕರನೇ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದು ಶಿಲುಬೆ ಮೇಲೆ ಸತ್ತಿದ್ದು. ಯಾಕೆ ಅಂದರೆ ಎಲ್ಲರಲ್ಲೂ ಆತ್ಮ ಸತ್ತೋಗಿದ್ದರಿಂದ ಪ್ರತಿಯೊಬ್ಬನಿಗೂ ಈ ಸ್ವರ್ಗೀಯ ಜೀವವನ್ನು ಕೊಡಲಿಕ್ಕೋಸ್ಕರನೇ ಅವರು ಮನುಷ್ಯನಾಗಿ ಬಂದು ಶಿಲುಬೆ ಮೇಲೆ ಸತ್ತಿದ್ದು. ಯೇಸು ಶಿಲುಬೆ ಮೇಲೆ ಸತ್ತಿದ್ದರು ಮುಖ್ಯ ಉದ್ದೇಶಗಳಲ್ಲಿ ಒಂದು ಉದ್ದೇಶ, ನಾವು ಪವಿತ್ರಾತ್ಮರನ್ನ ಪಡ್ಕೋಬೇಕು. Everyone should receive the Holy Spirit because all are fallen short of this Holy Spirit or the glory of God. ಎಲ್ಲರೂ ಈ ಆತ್ಮರನ್ನು ನಷ್ಟಪಡಿಸಿಕೊಂಡವರೇ. ಆದ್ದರಿಂದ ಎಲ್ಲರನ್ನೂ ದೇವರು ಪ್ರೀತಿ ಮಾಡಿದರು. ಒಂದೇ ರೀತಿಯಲ್ಲಿ ಎಲ್ಲರೂ ಪರಿಶುದ್ಧಾತ್ಮರನ್ನ ಪಡ್ಕೋಬೇಕು ಎಂದು ದೇವರ ಬಯಕೆ ಆಗಿತ್ತು. ಅಂದು ಇಂದು ಮುಂದು ಎಂದೆಂದು ದೇವರ ಚಿತ್ತ, ದೇವರ ಇಷ್ಟ, ಎಲ್ಲ ಮನುಷ್ಯರು ಪವಿತ್ರಾತ್ಮರನ್ನ ಪಡ್ಕೊಂಡು ದೇವರ ಮಕ್ಕಳಾಗಬೇಕು ಅಂತ. ಪಕ್ಷಪಾತ ಇಲ್ಲ ದೇವರಲ್ಲಿ. ಆದರೆ ಈಗ ದೇವರು ಮನಸ್ಸು ಮಾಡಿದ್ದಾರೆ, ಹಾಗಾದರೆ ಎಲ್ಲರೂ ಪಡ್ಕೊಳ್ತಾರ? ಅವಕಾಶ ಇದೆ. ಈಗ ನೀನು ಮನಸ್ಸು ಮಾಡಬೇಕು. ಆಗ ಮತ್ತೊಂದು ಪ್ರಶ್ನೆ ಬರುತ್ತೆ, ನನಗೆ ಮನಸ್ಸಿಲ್ವಲ್ಲ, ಏನು ಮಾಡೋದು? ನಿನಗೆ ಮನಸ್ಸಿಲ್ಲ ಅಂತ ದೇವರಿಗೆ ಗೊತ್ತು. ಆದ್ದರಿಂದನೇ ಕೆಲವರು ಒಳಗಡೆ ದೇವರು ಈ ಪವಿತ್ರಾತ್ಮರನ್ನು ಕೊಟ್ಟು ಅವರು ಮನಸ್ಸು ಮಾಡಿ ಹೇಗೋ ಪಡ್ಕೊಂಡ್ರು. ಓಕೆ, ಪವಿತ್ರಾತ್ಮರನ್ನ ಕೊಟ್ಟು ದೇವರವ್ರ ಕೈಗೆ ದೇವರ ವಾಕ್ಯವನ್ನು ಕೊಟ್ಟು ಕಳಿಸ್ತಾರೆ. ಹೋಗಿ ಅವರಿಗೆ ಶುಭ ಸಂದೇಶವನ್ನು ಸಾರು. ಏನು ಸಾರು? ಶುಭ ಸಂದೇಶ, ದೇವರ ವಾಕ್ಯವನ್ನು ಸಾರು. ಹೀಗೆ ದೇವರ ವಾಕ್ಯವನ್ನು ಸಾರುವಾಗ ದೇವರ ವಾಕ್ಯ ಏನು ಮಾಡುತ್ತೆ ಗೊತ್ತಾ? ಅವರು ಒಳಗಡೆ ಇರ್ತಕ್ಕಂಥ ಬೇಡದೇ ಇರೋದನ್ನೆಲ್ಲ ಸವರುತ್ತೆ. ಈ ಮನಸ್ಸಿಲ್ಲ, ನನಗೆ ಮನಸ್ಸಿಲ್ಲ, ನನಗಿಷ್ಟ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ ಎಂದು ಹೇಳುವ ಅನೇಕರು ನಮ್ಮಲ್ಲಿದ್ದೀವಿ. ಇದ್ದೀರಾ? ಇರ್ತಾರೆ, ಎಲ್ಲ ಕಡೆಗೂ ಇರ್ತಾರೆ. ದೇವರ ವಾಕ್ಯ ಸಾರಲ್ಪಡುವಾಗ ಏನು ಮಾಡುತ್ತೆ? ದೇವರ ವಾಕ್ಯ ಇಬ್ಬಾಯಿಯ ಕತ್ತಿಗಿಂತಲೂ ಹರಿತವಾದದ್ದು. ಇದು ಬಂದು ನಿಮ್ಮ ಮನಸ್ಸಿನ ಒಳಗಡೆ ಹೋಗಿ ನಿಮ್ಮ ಮನಸ್ಸು ಒಳಗಡೆ ಇರತಕ್ಕಂಥ ಅವಿಶ್ವಾಸವನ್ನು, ಮೂಢನಂಬಿಕೆಯನ್ನು, ಭಯವನ್ನು, ಕೀಳರಿಮೆಯನ್ನು ಎಲ್ಲವನ್ನು ಕಟ್ ಮಾಡಿ ಬಿಸಾಡಿ ನಿಮ್ಮ ಒಳಗಡೆ ವಿಶ್ವಾಸವನ್ನು, ದೈವ ಭಯವನ್ನು, ಭರವಸೆಯನ್ನು ಉಂಟು ಮಾಡುತ್ತೆ. ಆಗ ನೀವೇನು ಮಾಡ್ತೀರಿ? ನಿಮ್ಮ ಫ್ರೀಡಮಿಂದ ನೀವು, ಹೌದು ನಾನಿದನ್ನು ನಂಬ್ತೀನಿ, ಐ ಬಿಲೀವ್ ಇನ್ ದ ಆಲ್ಮೈಟಿ ಗಾಡ್, ಐ ಬಿಲೀವ್ ಇನ್ ಜೀಸಸ್. ನೀವು ಹೇಳ್ತೀರಿ, ನೀವು ಒಪ್ಕೊಳ್ತೀರಿ, ನೀವು ನಂಬ್ತೀರಿ. ಹಾಗೆ ನೀವು ಶುಭ ಸಂದೇಶವನ್ನು ಆಲಿಸಿ ವಿಶ್ವಾಸ ಇಟ್ಟಾಗ, ನೀನು ವಿಶ್ವಾಸ ಇಟ್ಟಾಗ, ವಿಶ್ವಾಸ ಹುಟ್ಟಿಸೋದು ಅವರೇ. ನೋಡಿ ಎಷ್ಟು ಒಳ್ಳೆಯ ದೇವರು. ಯಾವೊಂದೋ ಒಬ್ಬನ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ ವಾಕ್ಯವನ್ನು, ಹೋಗಿ ಸಾರಲ್ಲಿ ಅಂತ. ಸಾಯಿ ಅಲ್ಲ, ಸಾರು. ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯನನ್ನು ಸುಮಾರು ವರ್ಷಗಳ ಹಿಂದೆ ಈ ಭಾರತ ದೇಶಕ್ಕೆ ಕಳಿಸ್ಕೊಟ್ರು, ಥಾಮಸನ್ನು, ಸೈಂಟ್ ಥಾಮಸ್. ಎಲ್ಲೋ ಇದ್ದ ಮನುಷ್ಯನ ಭಾಷೆ ಗೊತ್ತಿಲ್ಲ, ಜನ ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಏನೂ ಇಲ್ಲ, ಫ್ರೆಂಡ್ಸ್ ಇಲ್ಲ, ರಿಲೇಟಿವ್ಸ್ ಇಲ್ಲ. ನಾವಿವತ್ತು ಶುಭ ಸಂದೇಶ ಸಾರ್ಲಿಕ್ಕೆ ಹೋಗಬೇಕಾದ್ರೆ ಎಲ್ಲ ನೋಡಿ ಹೋಗ್ತೀವಿ. ಫ್ರೆಂಡ್ಸ್ ಇದ್ದಾರಾ, ಪರಿಚಯದವ್ರು ಇದ್ದಾರಾ, ಊಟ ಸಿಗುತ್ತಾ, ನಾನ್ ವೆಜ್ಜಾ, ವೆದರ್ ಹೇಗಿದೆ, ಮಳೆ ಇದೆಯಾ, ಚಳಿ ಇದೆಯಾ, ಬಿಸಿಲಿದೆಯಾ ಅಂತ. ಕಳೆದ ಸರಿ ಮುಲ್ಕಿ ರಿಟ್ರೀಟಿಗೆ ಕೆಲವರು ಬುಕ್ ಮಾಡಿದರು, ಗ್ರೋತ್ ರಿಟ್ರೀಟಿಗೆ ಬರಲಿಕ್ಕೆ. ತುಂಬ ಮಳೆ ಮಂಗಳೂರಲ್ಲಿ, ಬೆಟ್ಟ ಎಲ್ಲ ಕುಸಿದು ಬೀಳ್ತಾ ಇತ್ತು. ಭಯ ಪಟ್ಕೊಂಡು ಕೆಲವರು ಕ್ಯಾನ್ಸಲೇ ಮಾಡಿಬಿಟ್ರು. ಹೆದರ್ಕೊಂಡು, ಅಯ್ಯೋ ತುಂಬ ಮಳೆ, ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? ಅಯ್ಯೋ ಮಳೆ ಬಂತು, ಬೆಟ್ಟ ಎಲ್ಲ ಕುಸಿತಾ ಇದೆ, ಅದಕ್ಕೆ ನಾವು ಹೆದರ್ಕೊಂಡು ಕ್ಯಾನ್ಸಲ್ ಮಾಡಿಬಿಟ್ವಿ ಅಂತ. ನಿಮ್ಮ ಒಳಗಡೆ ಇರುವ ಹೇಳಿ ಆತ್ಮ ನಿಮ್ಮನ್ನು ಭಯಪಡಿಸಿರುತ್ತೆ. ಅದಕ್ಕೆ ನಿಮ್ಮೊಳಗಡೆ ಪರಿಶುದ್ಧ ಆತ್ಮ ಇದ್ದಿದ್ರೆ
ಬೆಟ್ಟ ತಾನೆ, ಬೆಟ್ಟ ಕುಸ್ತರಿ ಏನು, ದೇವರಿದ್ದಾರೆ ನೋಡ್ಕೊಳ್ಳಿಕ್ಕೆ. ಬೆಟ್ಟವನ್ನು ಸೃಷ್ಟಿ ಮಾಡಿದ ದೇವರಿದ್ದಾರೆ, ಅವ್ರು ನೋಡ್ಕೊಳ್ತಾರೆ ಅಂತ ಬರ್ಬೋದಾಗಿತ್ತು. ಆದರೆ ಏನು ಮಾಡೋದು, ನಮ್ಮ ಒಳಗಡೆ ಇರೋ ಒಂದು ಡೂಪ್ಲಿಕೇಟ್ ಆತ್ಮ, ಪವಿತ್ರಾತ್ಮರ ಥರ ಇರುವ ಆತ್ಮ ಸುಮಾರು ಜನರೊಳಗಡೆ ಇದೆ. ಆಯಿತಾ, ಈ ಡಮ್ಮಿ ಆತ್ಮ ಸುಮಾರು ಜನರೊಳಗಡೆ ಸೇರ್ಕೊಬಿಟ್ಟಿದೆ. ಅದು ಎಕ್ಸಾಕ್ಟ್ಲಿ ಹೋಲಿ ಸ್ಪಿರಿಟ್ ಥರನೇ ಇರುತ್ತೆ, ಬಟ್ ಹೋಲಿ ಸ್ಪಿರಿಟ್ ಅಲ್ಲ ಅಂತ. ಇವತ್ತು ಕರಿಸ್ಮ್ಯಾಟಿಕ್ ಗ್ರೂಪ್ಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇರೋದು ಅಂಥದ್ದೇ. ಎಲ್ಲ ಕರಿಸ್ಮ್ಯಾಟಿಕ್ ಗ್ರೂಪಲ್ಲೂ ಅಂತ ಹೇಳ್ತಾ ಇಲ್ಲ, ಪ್ರೇಯರ್ ಗ್ರೂಪ್ ಅಂತ ಹೇಳ್ತಿರಲ್ವ, ಪ್ರೇಯರ್ ಗ್ರೂಪ್, ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪ್, ಹಲ್ಲೆಲೂಯಾ ಗ್ರೂಪ್. ಈ ಗ್ರೂಪ್ಗಳಲ್ಲಿ ಹೆಚ್ಚು ಗ್ರೂಪ್ಗಳಲ್ಲಿ ಕಾಣಿಸ್ಕೊಳ್ತಾ ಇರೋದು ಇದೇ ಥರ ಈ ಡಮ್ಮಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಥರ ಇರುವ ಒಂದು ಸ್ಪಿರಿಟ್, ಬಟ್ ಹೋಲಿ ಸ್ಪಿರಿಟ್ ಅಲ್ಲ. ಅದು ನಿಮ್ಗೆ ಅರ್ಥ ಆಗಬೇಕಾದ್ರೆ ನಿನ್ನ ಒಳಗಡೆ ರಿಯಲ್ ಸ್ಪಿರಿಟ್ ಇದ್ದರೆ ಅರ್ಥ ಆಗುತ್ತೆ. ನಿನ್ನ ಒಳಗಡೆನೂ ಡಮ್ಮಿನೇ ಇರೋದ್ರಿಂದ ನೀನು ನಂಬಿಡ್ತೀಯ, ಇದೇ ರಿಯಲ್ ಹೋಲಿ ಸ್ಪಿರಿಟ್ ಅಂತ. ಸೊ ಈಗ ಡಮ್ಮಿ ಸ್ಪಿರಿಟ್ಗಳು ಜಾಸ್ತಿ ಓಡಾಡ್ತಾ ಇದೆ. ಇದು ಡಮ್ಮಿ ಸ್ಪಿರಿಟಿನ ಒಂದು ಯುಗ. ಯೇಸು ಸ್ವಾಮಿ ಹೇಳಿದ್ದಾರೆ, ಅಪೊಸ್ತಲರು ಹೇಳಿದ್ದಾರೆ, ಅಂತಿಮ ದಿನಗಳಲ್ಲಿ ಈ ಡಮ್ಮಿ ಜೀಸಸ್, ಡಮ್ಮಿ ಸ್ಪಿರಿಟ್, ಡಮ್ಮಿ ಸಭೆಗಳು, ಡಮ್ಮಿ ಪ್ರೇಯರ್ ಗ್ರೂಪ್ಸು, ಡಮ್ಮಿ ಕಾರ್ಯಗಳು ಜಾಸ್ತಿ ಆಗುತ್ತೆ ಅಂತ. ಜಾಸ್ತಿ ಆಗ್ತಾ ಇದೆ, ಮಿತಿಮೀರಿ ಹೋಗ್ತಾ ಇದೆ. ನೀವು ಯಾರು ಈ ಡಮ್ಮಿಗಳಾಗ ಹೋಗಬೇಡಿ. There is a real Holy Spirit and there is a real way, true way to receive the true Holy Spirit. ನಿಜವಾದ ಪರಿಶುದ್ಧಾತ್ಮರಿದ್ದಾರೆ. ನಿಜವಾದ ಪರಿಶುದ್ಧಾತ್ಮರನ್ನ ಸ್ವೀಕಾರ ಮಾಡಲಿಕ್ಕೆ ನಿಜವಾದ ಒಂದು ಸತ್ಯವಾದ ಒಂದು ಮಾರ್ಗ ದೇವರಿಟ್ಟಿದ್ದಾರೆ. ಆ ಮಾರ್ಗ ಇದು ಒಂದೇ. ಯಾವುದು? ಥ್ರೂ ದ ಗಾಸ್ಪಲ್, ಶುಭ ಸಂದೇಶ. ಈ ಒಂದು ಪ್ರಶ್ನೆ ಗಲಾತ್ಯ ಸಭೆಗೆ ಪೌಲರು ಕೇಳ್ತಾರೆ. ಯಾವಾಗ ಗೊತ್ತಾ? ಪವಿತ್ರಾತ್ಮನ ಪಡ್ಕೊಂಡ ಮೇಲೂ ಅವ್ರು ಇನ್ನೊಂದು ಡಮ್ಮಿ ಸ್ಪಿರಿಟ್ಗೆ ಹೋಗಿದ್ದಾರೆ. ಅಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ಗೊತ್ತಾ? Dummy spirit is very attractive than the Holy Spirit. That is why people, after receiving the true Holy Spirit also, they follow the dummy spirit. Be careful. ಅದರಿಂದ ಪವಿತ್ರಾತ್ಮನ ಪಡ್ಕೊಂಡು ಮಾತ್ರ ಸಾಲದು, ಯು ನೀಡ್ ಟು ಗ್ರೋ. ಆ ಸ್ಪಿರಿಚುವಲ್ ಗ್ರೋತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆತ್ಮಿಕವಾಗಿ ಸತ್ಯದ ಅರಿವಿನಲ್ಲಿ ಬೆಳವಣಿಗೆ ತುಂಬ ಮುಖ್ಯ. ಶಿಶುಗಳ ಥರ ಇರಬಾರ್ದು. ವಿ ಮಸ್ಟ್ ಗ್ರೋ ಟು ದ ಮೆಚುರಿಟಿ ಆಫ್ ಕ್ರೈಸ್ಟ್. ಕ್ರಿಸ್ತ ಯೇಸುವಿನ ಆ ಒಂದು ಮೆಚುರಿಟಿಗೆ, ಪರಿಪಕ್ವತೆಗೆ ನಾವು ಕೂಡ ಬೆಳಿಬೇಕು ದಿನದಿಂದ ದಿನಕ್ಕೆ ನಮ್ಮ ಇಹಲೋಕದ ಈ ಆತ್ಮಿಕ ಜೀವಿತದಲ್ಲಿ. ಅದಕ್ಕಾಗಿ ಬೆಳವಣಿಗೆ ಧ್ಯಾನಕೂಟಗಳಿರುತ್ತೆ, ಬಂದು ಭಾಗವಹಿಸಿ ಸಾಧ್ಯವಾದರೆ. ನೆಕ್ಸ್ಟ್ ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ ಡಿಸೆಂಬರ್ ತಿಂಗಳ 12ನೇ ತಾರೀಕಿನಿಂದ 12, 13, 14, 15 ಈ 4 ದಿನಗಳು ಗ್ರೋತ್ ರಿಟ್ರೀಟ್ ಇದೆ. ಬರ್ನಿಂಗ್ ಬುಷ್ ಎಂಬ ಹೆಸರಿನಲ್ಲಿ ಮುಲ್ಕಿ ಡಿವೈನ್ ಕಾಲ್ ಸೆಂಟರ್. ಆಲ್ ಆರ್ ವೆಲ್ಕಮ್. ಆತ್ಮಿಕ ಬೆಳವಣಿಗೆಗೆ ಸ್ವಾಗತ. ಬರ್ಬೋದು. ಆತ್ಮಿಕವಾಗಿ ಬೆಳೀಲಿಕ್ಕೆ ಬೇಕಾದ ಆತ್ಮಿಕ ಸತ್ಯಗಳನ್ನ ತಿಳ್ಕೊಂಡು ವಿಶ್ವಾಸದ ಜೀವಿತದಲ್ಲಿ ನಿಮಗೆ ಬೆಳೀಲಿಕ್ಕಾಗ್ತದೆ. ಆಗ ಈ ರೀತಿ ಡಮ್ಮಿ ಸ್ಪಿರಿಟ್ಗಳ ಕೈಗೆ ಸಿಕ್ಕಿ ಹಾಕಿಕೊಳ್ಳದ ಹಾಗೆ, ಡಮ್ಮಿ ಗ್ರೂಪ್ಗಳ ಕೈಗೆ ಸಿಕ್ಕಿ ಹಾಕ್ಕೊಳ್ಳೋದ ಹಾಗೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿಕ್ಕಾಗುತ್ತೆ. ಯಾವಾಗ? ಅಲ್ಲಿ ಬಂದು ಧ್ಯಾನದಲ್ಲಿ ಭಾಗವಹಿಸಿದಾಗ ಅಲ್ಲ, ಸತ್ಯ ಅರಿವಾದಾಗ, ಸತ್ಯದಲ್ಲಿ ನೀವು ಬೆಳೆದ್ರೆ ಖಂಡಿತ ಸಾಧ್ಯ ಇದೆ. ಇಲ್ಲೇ ಇದ್ದರೆ ಹೋಯ್ತು ಕತೆ. ಈ ಗಲಾತ್ಯ ಸಭೆಯವರು ಪೌಲರು ಸಾರಿದ ಶುಭ ಸಂದೇಶವನ್ನು ಆಲಿಸಿದರು, ಪವಿತ್ರಾತ್ಮರನ್ನು ಪಡ್ಕೊಂಡ್ರು, ಆದರೂ ಕೂಡ ಬೆಳೆದಿಲ್ಲ. ಅವರೇನು ಮಾಡಿದ್ರು? ಈ ಡಮ್ಮಿಗಳು ಬಂದು ಅದು ಇದು ಜಾದು ಮಾಡಿ ತೋರಿಸಿ ಏನೇನೋ ಮಾಡಿ ಹೇಳಿದ್ದಕ್ಕೆ ಅವರು ಇದೇ ಸತ್ಯ ಅಂತ ನಂಬಿ ಅದರ ಹಿಂದೆ ಹೋದರು. ಆಗ ಪೌಲರಿಗೆ ಗೊತ್ತಾಗುತ್ತೆ, ಅಯ್ಯೋ ಕಷ್ಟಪಟ್ಟು ಇವರಿಗೆ ನಾನು ದೇವರು ಹೇಳಿದರು ಅಂತ ಹೇಳಿಬಿಟ್ಟು ಶುಭ ಸಂದೇಶ ತಗೊಂಡು ಕೊಟ್ಟೆ, ಇವ್ರು ನಂಬಿ ಪವಿತ್ರಾತ್ಮರನ್ನು ಪಡ್ಕೊಂಡ ಮೇಲೆ ಇದು ಯಾವುದೋ ಬೇರೆ ಆತ್ಮದಿಂದ ಹೋಗ್ತಾ ಇದ್ದಾರಲ್ಲ ಅಂತ ಭಾಳ ಬೇಜಾರು, ಕೋಪ ಎಲ್ಲ ಆಗಿ ಅವರಿಗೆ ಪತ್ರ ಬರೀತಾರೆ. ಆ ಪತ್ರ ಬರೆದಾಗ ಅವರು 3ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಏನು ಹೇಳ್ತಾರೆ ಗೊತ್ತಾ? ಎಲೇ ಮತಿಗೆಟ್ಟ ಗಲಾತ್ಯರೇ, ನಿಮ್ಮನ್ನು ವಂಚಿಸಿದವರು ಯಾರು? ಯು ಫೂಲಿಶ್ ಗಲೇಷಿಯನ್ಸ್. ಅಂದರೆ ಯು ಫೂಲಿಶ್ ಕ್ರಿಶ್ಚಿಯನ್ಸ್, ನಿಮ್ಮನ್ನು ವಂಚಿಸಿದ್ದು ಎಲ್ಲೋ ಮೂರ್ಖ, ಮುಠಾಳ, ಅಯೋಗ್ಯರೇ ಅಂತ ಕರೀತಾ ಇರೋದು. ಯಾರು ನಿಮ್ಮನ್ನು ವಂಚಿಸಿದ್ದು? ಹೂ ಹ್ಯಾಸ್ ಬಿವಿಚ್ಡ್ ಯು? ಹೂ ಹ್ಯಾಸ್ ಡಿಸೀವ್ಡ್ ಯು? ಓದಿ, ನೀವೇ ಓದಿ ನಿಮ್ಮ ಬೈಬಲಲ್ಲಿ ಆ ಥರದ್ದು ಏನಾದರೂ ಇದೆಯಾ ನೋಡೋಣ. ಎಲ್ಲಿ ಬರೀ ನಮಗೇನು ಗೊತ್ತಾ? ಧ್ಯಾನ ಅಂದರೆ ದೇವರು ಪ್ರೀತಿ ಸ್ವರೂಪಿ, ದೇವರು ಕರುಣಾಮಯಿ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರು ಒಳ್ಳೆಯವರು, ದೇವರು ನಿಮಗೆಲ್ಲ ಒಳ್ಳೇದು ಮಾಡ್ತಾರೆ. ಬಂದು ಕೂತ್ಕೊಂಡು ನಿದ್ದೆ ಹೊಡೆದು ಎದ್ದು ಹೋಗಿ ನಿಮ್ಮನ್ನು ದೇವರ ಆಶೀರ್ವಾದ ಮಾಡ್ತಾರೆ. ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಹೋಗಿಬಿಟ್ರೆ ಸಾಕು, ದೇವರು ಒಳ್ಳೆಯವರು. ಆಯಿತಾ? ದೇವರು ಕರುಣಾಮಯಿ, ದೇವರು ಪ್ರೀತಿ ಸ್ವರೂಪಿ. ಅದೇ ಕರುಣಾಮಯಿ, ಅದೇ ಪ್ರೀತಿ ಸ್ವರೂಪಿ ದೇವರೇ ಈ ವಾಕ್ಯನ ಬರೆದಿದ್ದು. ಓದಿ. ಎಲ್ಲಿ ಮತಿಗೆಟ್ಟ, ಎಲೇ ಮತಿಗೆಟ್ಟ. ಮತಿ ಅಂದರೆ ಬುದ್ಧಿ ಇಲ್ಲದೆ ಇರುವ, ಫೂಲಿಶ್. ಮತಿಗೆಟ್ಟ
ಗಲಾತಿಯರೇ. ಇದು ಗಲಾತಿಯರಿಗೆ ಅಂತ ನೀವು ತಗೋಬೇಡಿ, ನಿನಗೆ ಅಂತ ತಗೋ. ಯಾವಾಗ ನೀನು ನಿಜವಾದ ಸತ್ಯದಿಂದ ಬೇರ್ಪಟ್ಟು ಹೋಗ್ತೀಯೋ, ಶುಭ ಸಂದೇಶದಿಂದ ಬೇರ್ಪಟ್ಟು ಇನ್ನೊಂದು ಶುಭ ಸಂದೇಶದಿಂದ ಹೋಗ್ತೀಯೋ, ಯೇಸುವಿನಿಂದ ಬೇರ್ಪಟ್ಟು ಯಾವುದೋ ಡಮ್ಮಿ ಪೀಸುಗಳಿಂದ ಹೋಗ್ತೀಯೋ, ಆಗ ನಿನಗೆ ಹೇಳೋದು ಈ ಮಾತನ್ನೇ, ಎಲ್ಲೋ ಈ ಮತಿಗೆಟ್ಟವನೇ, ಬುದ್ಧಿ ಇಲ್ಲದವನೇ, ಇವು ಫೂಲಿಶ್. ಅಲ್ಲೇನೋ ಜಾದು ಮಾಡಿ ತೋರಿಸಿದ್ರು, ಯಾರೋ ಬ್ರದರ್ ಬಂದುಬಿಟ್ಟು ಅಂತ ಹೇಳ್ಬಿಟ್ಟು ಅವ್ರ ಹಿಂದೆ ಹೋಗ್ತಾ ಇದೆಯಲ್ಲ, ನಾಚಿಕೆ ಆಗಲ್ವೋ ನಿನಗೆ? ನಿನ್ನನ್ನು ಕರೆದಿರೋದು ಯೇಸು ಹಿಂದೆ ಹೋಗಲಿಕ್ಕೆ, ಯಾವುದೋ ಕರಿಸ್ಮ್ಯಾಟಿಕ್ ಬ್ರದರ್ಸ್ಗಳ ಹಿಂದೆ ಹೋಗ್ಲಿಕ್ಕಲ್ಲ, ಯಾವುದೋ ಪ್ರೇಯರ್ ಗ್ರೂಪ್ ಹಿಂದೆ ಹೋಗ್ಲಿಕ್ಕಲ್ಲ. ಅನುದಿನ ಶಿಲುಬೆ ಹೊತ್ತುಕೊಂಡು ಯೇಸುವಿನ ಹಿಂದೆ ಬಾ ಅಂತ ಯೇಸು ನಿನ್ನನ್ನು ಶುಭ ಸಂದೇಶದ ಮುಖಾಂತರ ಕರೆದ್ರು. ನೀನು ಯಾರ ಹಿಂದೆ ಹೋಗ್ತಾ ಇದೆಯಾ? ಅಲ್ಲೋದ್ರೆ ಅದ್ಭುತ ಆಗುತ್ತಂತೆ, ಅದ್ಭುತದಿಂದ ಹೋಗ್ತಾ ಇದೆಯಾ? ನಾಚಿಕೆ ಆಗೋದಿಲ್ವಾ? ಯು ಫೂಲಿಶ್, ಮತಿಗೆಟ್ಟ ಗಲಾತಿಯರೇ. ಅದೇ ಥರ ಇವತ್ತು ಅದೇ ವಾಕ್ಯ ಮತಿಗೆಟ್ಟ ಅನೇಕ ಕ್ರೈಸ್ತರಿಗೂ, ಕರಿಸ್ಮ್ಯಾಟಿಕಲ್ಲಿರುವವರಿಗೂ, ಪ್ರೇಯರ್ಲಿರುವವರಿಗೂ, ಈ ರೀತಿ ಡಮ್ಮಿ ಓಟ ಓಡುವವರಿಗೂ ಹೇಳ್ತಾ ಇದ್ದಾರೆ, ಎಲ್ಲ ಈ ಮತಿಗೆಟ್ಟವರೇ. ನಿಮ್ಮನ್ನು ಮರಳುಗೊಳಿಸಿದವರು ಯಾರು? ನಿಮ್ಮನ್ನು ಮರಳುಗೊಳಿಸಿದ್ದು ಯಾರು? ನಾನಂತೂ ಅಲ್ಲ ಅಂತ ಹೇಳ್ತಾರೆ ಪೌಲರು. ನಿಮ್ಮನ್ನು ಮರಳುಗೊಳಿಸಿದ್ದು ಯಾರು? ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಪ್ರಾಣಾರ್ಪಣೆ ಮಾಡಿದ್ದನ್ನು ನಿಮ್ಮ ಕಣ್ಣೆದುರಿಗೆ ಚಿತ್ರಿತಗೊಳಿಸಲಿಲ್ಲವೇ? ಅಂದರೆ ಬೋರ್ಡ್ ಮೇಲೆ ಬರೆದು ತೋರಿಸಿದ್ದಲ್ಲ, ಬೋಧನೆ ಮುಖಾಂತರ. ಶುಭ ಸಂದೇಶವನ್ನು ಸಾರಿಲ್ವಾ ನಿಮಗೆ? ಏನು ಶುಭ ಸಂದೇಶ? ಯೇಸು ನಿನ್ನ ಪಾಪಗಳ ಪರಿಹಾರಕ್ಕಾಗಿ ಶಿಲುಬೆಯ ಮೇಲೆ ಇಷ್ಟು ಘೋರವಾದ ಯಾತನೆಯನ್ನು ಅನುಭವಿಸಿ ನರಳಿ 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 ಸತ್ರು. ಅವರು ಶಿಲುಬೆ ಮೇಲೆ ನರಳಿ ಸತ್ತಿದ್ದನ್ನು ಶುಭ ಸಂದೇಶದ ಮುಖಾಂತರ, ವಾಕ್ಯದ ಮುಖಾಂತರ, ಬೋಧನೆಯ ಮುಖಾಂತರ ನಿಮ್ಮ ಕಣ್ಮುಂದೆ, ನಿಮ್ಮ ಮನಸ್ಸಿನಲ್ಲಿ ಚಿತ್ರಿತವಾಗುವ ಹಾಗೆ ನಾನು ನಿಮಗೆ ಹೇಳಲಿಲ್ವಾ? ನೀವು ಅದನ್ನು ನಂಬಿಲ್ವಾ? ಆಮೇಲೆ ಪವಿತ್ರಾತ್ಮನ ಪಡ್ಕೊಳ್ಳಿಲ್ವಾ? ಈಗ ನೀವು ಏನು ಹುಡ್ಕೊಂಡು ಹೋಗ್ತಾ ಇದ್ದೀರಾ? ಎಲ್ಲ ಈ ಮತಿಗೆಟ್ಟವರೇ. ಯಾರು ಮತಿಗೆಟ್ಟವರು ಗೊತ್ತಾ? ದೋಸ್ ಆರ್ ಗೋಯಿಂಗ್ ಅವೇ ಫ್ರಮ್ ದ ಮೆಸೇಜ್ ಆಫ್ ಕ್ರಾಸ್ ಆ್ಯಂಡ್ ಸೀಕಿಂಗ್ ದ ಪ್ಲೆಷರ್ಸ್ ಆಫ್ ದಿಸ್ ವರ್ಲ್ಡ್. ಶಿಲುಬೆಯ ಸಂದೇಶ ಬೇಡ ನಮಗೆ ಈಗ ಆಶೀರ್ವಾದದ ಸಂದೇಶ ಬೇಕು. ಏನು ಸಂದೇಶ ಬೇಕು? ಆಶೀರ್ವಾದದ ಸಂದೇಶ ಬೇಕು. ಶಿಲುಬೆಯ ಸಂದೇಶ ಬೇಡ ನಮಗೆ, ಅದು ಕೇಳಿಸ್ಕೊಂಡಿದ್ದೀವಿ, ಅದೆಲ್ಲ ಆಗೋಗಿದೆ. ನಮಗೀಗ ಬೇಕಾಗಿರೋದು ಸಮೃದ್ಧಿಯ ಸಂದೇಶ, ಮೆಸೇಜ್ ಆಫ್ ಪ್ರಾಸ್ಪ್ಯಾರಿಟಿ ಗಾಸ್ಪೆಲ್ ಬೇಕು ನಮಗೆ. ಬ್ಲೆಸ್ಸಿಂಗ್ಸ್ ಗಾಸ್ಪೆಲ್ ಬೇಕು, ಹೀಲಿಂಗ್ ಗಾಸ್ಪೆಲ್ ಬೇಕು, ಮಿರಾಕ್ಯುಲಸ್ ಗಾಸ್ಪೆಲ್ ಬೇಕು, ಅದ್ಭುತ ತರುವ ಬೋಧನೆ ಬೇಕು, ದೊಡ್ಡ ದೊಡ್ಡ ಆಶೀರ್ವಾದಗಳನ್ನು ತರುವ ಬೋಧನೆ ಬೇಕು, ಶ್ರೀಮಂತಿಕೆ ತರುವ ಬೋಧನೆಗಳು ಬೇಕು, ಜೀವನದಲ್ಲಿ ಮೇಲೆ ಬರುವ, ಅಭಿವೃದ್ಧಿ ಆಗುವ ಬೋಧನೆಗಳು ಬೇಕು. ಇವತ್ತಿದೆಯಾ ಅದು? ಇವತ್ತು ಅದೇ ಇರೋದು, ಅದಕ್ಕೆ ಬೆಲೆ ಇರೋದು, ಅದೇ ಮೆಜಾರಿಟಿ. ಜಾಸ್ತಿ ಯೂಟ್ಯೂಬಲ್ಲಿ ಹೆಚ್ಚು ವ್ಯೂವರ್ಸ್ ಇರೋದು ಅವರಿಗೇನೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋದು ಅಲ್ಲೇ. ನೀ ಶಿಲುಬೆ ಬಗ್ಗೆ ಬೋಧನೆ ಮಾಡಿ, ನಿಮಗೆ 100-200 ಸಬ್ಸ್ಕ್ರೈಬರ್ ಇರ್ತಾರೆ ಅಷ್ಟೇ. ಅದಕ್ಕೆ ಅವರಿಗೂ ಆಸೆ ಸಬ್ಸ್ಕ್ರೈಬರ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ, ಅದಕ್ಕೆ ಅವರು ಸ್ವಲ್ಪ ಶಿಫ್ಟ್ ಆಗ್ತಾಯಿದ್ದಾರೆ. ಈಗ ನೀವು ಆಗಬೇಡಿ ಆ ಥರ. ಯಾರೆಲ್ಲಾದರೂ ಶಿಫ್ಟ್ ಹಾಕ್ಕೊಳ್ಳಿ, ನೀವು ನಿಮ್ಮ ಟ್ರ್ಯಾಕಲ್ಲೇ ಹೋಗಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಪೌಲ್ ಹೇಳ್ತಾರೆ, ನಾನು ನಿಮಗೆ ಕ್ರಿಸ್ತ ಯೇಸುವಿನ ಈ ಒಂದು ಶಿಲುಬೆ ಮರಣದ ಸಂದೇಶವನ್ನು ನಿಮಗೆ ಸಾರಿದೆ. ನೀವು ಅವತ್ತು ನಂಬಿದಿರಿ, ಸ್ವೀಕಾರ ಮಾಡಿದಿರಿ. ನಾನು ನಿಮ್ಮ ಬಳಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲು ಇಚ್ಛಿಸ್ತೀನಿ ಅಂತ 2ನೇ ವಾಕ್ಯದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ? ನಿಮ್ಮ ಬಳಿ ಒಂದು ವಿಷಯವನ್ನು ಕೇಳಲಿಚ್ಛಿಸುತ್ತೇನೆ. ನಿಮ್ಮ ಬಳಿ ಒಂದು ಪ್ರಶ್ನೆ, ಒಂದು ವಿಷಯ ಕೇಳಲು ನಾನು ಇಚ್ಛಿಸ್ತೇನೆ. ನೀವು ಪವಿತ್ರಾತ್ಮರನ್ನು ಪಡೆದದ್ದು ಹೇಗೆ? ಕೇಳಿಸ್ಕೊಳ್ಳಿ. ಹೌ ಡಿಡ್ ಯು ರಿಸೀವ್ ದ ಹೋಲಿ ಸ್ಪಿರಿಟ್? ಟೆಲ್ ಮೀ, ಹೇಳಿ ನನಗೆ. ಗಲಾತ್ಯದ ಸಭೆಯವರೇ ಹೇಳಿ, ನೀವು ಪವಿತ್ರಾತ್ಮರನ್ನ ಪಡೆದದ್ದು ಹೇಗೆ ಪಡೆದ್ರಿ? ನೀವು ಪವಿತ್ರಾತ್ಮರನ್ನ ಪಡ್ಕೊಂಡು ಇನ್ನು ಏನನ್ನ ಪಡ್ಕೊಳ್ಬೇಕು ಅಂತ ಹೋಗ್ತಾ ಇದ್ದೀರಾ? ಯೇಸುವಿನ ಪಡ್ಕೊಂಡಾಯ್ತು, ಇನ್ನು ಏನು ಬೇಕು? ಆ ಯೇಸುವಿನೊಂದಿಗೆ ನೀವು ಜೀವಿಸಬೇಕು, ಯೇಸುವಿನಲ್ಲಿ ಬಲಗೊಳ್ಬೇಕು, ಯೇಸುವಿನಲ್ಲಿ ಬೆಳಿಬೇಕು, ಯೇಸುವಿನ ಬೆಳೀತಾ ಫಲವನ್ನು ತರುವವರಾಗಬೇಕು. ಅದು ಬಿಟ್ಟುಕೊಂಡು ನೀವು ಏನು ಮಾಡ್ತಾ ಇದ್ದೀರಾ? ಅದ್ಭುತಗಳ ಹಿಂದೆ, ಆಶೀರ್ವಾದಗಳ ಹಿಂದೆ, ಯಾವುದ್ರದ್ದೋ ಹಿಂದೆ ಓಡ್ತಾ ಇದ್ದೀರಲ್ವಾ? ಮತಿಗೆಟ್ಟವರೇ, ಯಾರು ನಿಮ್ಮನ್ನು ಮರಳುಗೊಳಿಸಿದ್ದು? ಯಾವನು ನಿಮ್ಮನ್ನು ಮರಳುಗೊಳಿಸಿದ್ದು? ಬರ್ತಾರೆ, ಮರಳುಗೊಳಿಸುವವರು ಅನೇಕರು ಬಂದಿದ್ದಾರೆ. ಅವರೇ ಲೀಡಿಂಗಲ್ಲಿ ಇದ್ದಾರೆ. ಜನ ಮೋಸ ಹೋಗ್ತಾರೆ ಅಲ್ಲ, ಮೋಸ ಹೋಗಿ ಆಯಿತು. ನೀವು ಯಾರು ಹೋಗಬಾರ್ದು. ಒಂದು ವೇಳೆ ಹೋದವರಿದ್ದರೆ ಮಾನಸಾಂತರ ಪಡಿ. ಕಮ್ ಬ್ಯಾಕ್ ಟು ದ ಕ್ರಾಸ್.
ಶಿಲುಬೆಗೆ ವಾಪಸ್ ಬನ್ನಿ. ಇದು ಆತ್ಮನಷ್ಟದ ವಿಷಯ, ಅದಕ್ಕೆ ಸೀರಿಯಸ್ ಆಗಿ ಹೇಳ್ತಾ ಇರೋದು. ಆತ್ಮನಷ್ಟ ಆಗಬಾರ್ದು. ಆರೋಗ್ಯ ನಷ್ಟ ಆದರೂ ಪರವಾಗಿಲ್ಲ, ಆಸ್ತಿ ಪಾಸ್ತಿಗಳು ನಷ್ಟ ಆದರೂ ಪರವಾಗಿಲ್ಲ, ಪ್ರಪಂಚದಲ್ಲಿರೋ ಏನೆಲ್ಲ ನಷ್ಟ ಆದರೂ ಪರವಾಗಿಲ್ಲ. ಯೇಸು ಕ್ರಿಸ್ತರು ಶಿಲುಬೆ ಮರಣದ ಮುಖಾಂತರ ರಕ್ತವನ್ನು ಬೆಲೆಯಾಗಿ ಕೊಟ್ಟು ಕೊಂಡುಕೊಂಡಿರುವ ನಿನ್ನ ಆತ್ಮ ನಷ್ಟ ಆಗಬಾರ್ದು. ನಿನ್ನ ಆತ್ಮಕ್ಕೆ ಬೆಲೆ ಕೊಟ್ಟಿದ್ದು ನೀನಲ್ಲ, ಯೇಸು ತಮ್ಮ ಅಮೂಲ್ಯ ರಕ್ತವನ್ನು ಕೊಟ್ಟಿದ್ದಾರೆ. ನೀನು ಅದನ್ನು ಚೀಪಾಗಿ ಕಳ್ಕೊಬೇಡ. ಇಟ್ಸ್ ವೆರಿ ಕಾಸ್ಟ್ಲಿ, ಯು ಕೆನಾಟ್ ಪೇ ಫಾರ್ ಇಟ್. ಪೇ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಪವಿತ್ರಾತ್ಮರನ್ನ ಪಡೆದುಕೊಂಡಿದ್ದು ಹೇಗೆ? 5ನೇ ವಾಕ್ಯ. ದೇವರು ನಿಮಗೆ ಪವಿತ್ರಾತ್ಮರನ್ನು ಪ್ರದಾನ ಮಾಡಿ ಮಹತ್ ಕಾರ್ಯಗಳನ್ನು ಎಸಗುತ್ತಾ ಬಂದಿದ್ದಾರೆ. ಓಕೆ, ಹಾಗೆ ಮಾಡುತ್ತಿರುವುದು ನೀವು ಧರ್ಮಶಾಸ್ತ್ರದ ವಿಧಿನಿಯಮಗಳನ್ನು ಅನುಸರಿಸಿದ್ದರಿಂದಲ್ಲ. ನೀನು ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಅನುಸರಿಸಿದ್ರಿಂದ ಅಲ್ಲ. ನೀನು ಏನೋ ಎಲ್ಲ ನೀರಲ್ಲಿ ಮುಳುಗಿ ಎದ್ದಿದ್ರಿಂದನೋ ಅಥವಾ ಏನೋ ಮಾಡಿದ್ರಿಂದನೋ ಏನೋ ನೋಡಿದ್ರಿಂದನೋ ಮುಟ್ಟಿದ್ರಿಂದನೋ ಪ್ರಾರ್ಥಿಸಿದ್ರಿಂದನೋ ಅಲ್ಲ ನೀನು ಪವಿತ್ರಾತ್ಮರನ್ನ ಪಡ್ಕೊಂಡಿರೋದು. ಇದನ್ನು ದೇವ್ರ ವಾಕ್ಯನೇ ನಮಗೆ ಹೇಳ್ತಾ ಇದೆ. ನೀವು ಪವಿತ್ರಾತ್ಮರನ್ನ ಪಡ್ಕೊಂಡಿದ್ದು ಹೇಗೆ? ಅಥವಾ ಒಬ್ಬ ಮನುಷ್ಯ ಪವಿತ್ರಾತ್ಮರನ್ನ ಹೇಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ? ಹೇಳಿದೆ ಯೇಸುಗೆ ಮಾತ್ರ ಕೊಡಲಿಕ್ಕಾಗುತ್ತೆ. ಯೇಸು ಕೊಡೋದು ಹೇಗೆ? ಶುಭ ಸಂದೇಶದ ಮೂಲಕ. ಯೇಸುವೇ ಶುಭ ಸಂದೇಶ. ಇದನ್ನು ಆಲಿಸುವಾಗ ಇದರಲ್ಲಿ ವಿಶ್ವಾಸ ಬರುವ ಹಾಗೆ ಅವರೇ ಮಾಡ್ತಾರೆ. ಇದರಲ್ಲಿ ವಿಶ್ವಾಸ ಇಟ್ಟಾಗ ಪರಿಶುದ್ಧಾತ್ಮರನ್ನ ಪಡ್ಕೊಳ್ಳಿಕ್ಕಾಗುತ್ತೆ. ಈ ಗಲಾತ್ಯದವರು ಹಾಗೆ ಪಡ್ಕೊಂಡಿದ್ರು, ಇವತ್ತು ಹಾಗೆ ಪಡ್ಕೊಳ್ಳಿಕ್ಕಾಗೋದು. ಬೇರೆ ದಾರಿ ಇದೆಯಾ ಕೇಳಿದರೆ ಖಂಡಿತ ಇಲ್ಲ 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 ಇಲ್ಲ. ಯಾರಾದರೂ ಇದೆ ಅಂತ ಹೇಳಿದರೆ ಅದು ಈ ವಾಕ್ಯಕ್ಕೆ ವಿರುದ್ಧವಾದ ಸುಳ್ಳು, ಈ ವಾಕ್ಯಕ್ಕೆ ವಿರುದ್ಧವಾದ ಸುಳ್ಳು, ದೇವರಿಗೆ ವಿರುದ್ಧವಾದ ಸುಳ್ಳು. ಸುಳ್ಳು ದಾರಿಯಲ್ಲಿ ಪರಿಶುದ್ಧಾತ್ಮರನ್ನ ಪಡ್ಕೊಳ್ಳಿಕ್ಕಾಗುತ್ತೆ ಎಂಬ ಬೋಧನೆಯೇ ಸುಳ್ಳು ಬೋಧನೆ. ಜನ ಅದಕ್ಕೆ ಮಾರು ಹೋಗ್ತಾ ಇದ್ದಾರೆ. ಪವಿತ್ರಾತ್ಮರನ್ನ ಪಡ್ಕೊಳ್ಳಿಕ್ಕಾಗೋದು ಈ ದೇವರಿಟ್ಟಿರುವ ದಾರಿ, ಶುಭ ಸಂದೇಶದ ಮೂಲಕ. ಥ್ರೂ ದ ವರ್ಡ್ ಆಫ್ ಗಾಡ್, ಥ್ರೂ ದ ವರ್ಡ್ ಆಫ್ ಗಾಡ್, ಥ್ರೂ ಜೀಸಸ್. ಓನ್ಲಿ ಥ್ರೂ ದ ವರ್ಡ್, ಓನ್ಲಿ ಥ್ರೂ ದ ಗಾಸ್ಪಲ್, ಓನ್ಲಿ ಥ್ರೂ ಜೀಸಸ್ ಯು ಕ್ಯಾನ್ ರಿಸೀವ್ ದ ಹೋಲಿ ಸ್ಪಿರಿಟ್. ವೆನ್ ಯು ಬಿಲೀವ್ ಇನ್ ದ್ಯಾಟ್, ವೆನ್ ಯು ಬಿಲೀವ್ ಇನ್ ಜೀಸಸ್. ಆದ್ದರಿಂದನೇ ಶುಭ ಸಂದೇಶ ಎಲ್ಲ ಕಡೆ ಸಾರಲ್ಪಡಬೇಕು. ಓಕೆ, ನೀವು ಓದಿ 5ನೇ ವಾಕ್ಯ ಪೂರ್ತಿ ಓದ್ಬೇಡಿ. ಶುಭ ಸಂದೇಶವನ್ನು ಕೇಳಿ, ಶುಭ ಸಂದೇಶವನ್ನು ಕೇಳಿ ವಿಶ್ವಾಸ ಇಟ್ಟಿರುವುದರಿಂದ ನೀವು ಪವಿತ್ರಾತ್ಮರನ್ನ ಪಡೆದಿರುವುದು ಧರ್ಮಶಾಸ್ತ್ರದ ಅಥವಾ ನಿಮ್ಮ ಧರ್ಮದ ಆಚರಣೆಗಳನ್ನು, ಆಚಾರ ವಿಚಾರಗಳನ್ನು, ಬಾಹ್ಯಾಚರಣೆಗಳನ್ನು ನೀವು ಮಾಡಿದ್ರಿಂದ ಅಲ್ಲ. ಬದಲಾಗಿ ಶುಭ ಸಂದೇಶವನ್ನು ಕೇಳಿ ಅದರಲ್ಲಿ ವಿಶ್ವಾಸ ಇಟ್ಟಿದ್ದರಿಂದ ನೀವು ಪವಿತ್ರಾತ್ಮರನ್ನ ಪಡೆದಿದ್ದೀರಿ. ಹಾಗಾದರೆ ಪವಿತ್ರಾತ್ಮರನ್ನ ಪಡ್ಕೊಳ್ಳಿಕ್ಕಿರುವ ಏಕೈಕ ದಾರಿ ಶುಭ ಸಂದೇಶ ಮಾತ್ರನೇ. ಓನ್ಲಿ ಬೈ ಹಿಯರಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಬಿಲೀವಿಂಗ್ ಗಾಸ್ಪಲ್ ಆರ್ ಬಿಲೀವಿಂಗ್ ಜೀಸಸ್ ಯು ವಿಲ್ ರಿಸೀವ್ ದ ಗಿಫ್ಟ್ ಕಾಲ್ಡ್ ಹೋಲಿ ಸ್ಪಿರಿಟ್. ಕ್ಯಾನ್ ರಿಸೀವ್ ಹೋಲಿ ಸ್ಪಿರಿಟ್ ಆ್ಯಸ್ ಎ ಫ್ರೀ ಗಿಫ್ಟ್ ಆಫ್ ಗಾಡ್. Is there any other way to receive the Holy Spirit? No other way. Only through Jesus. Only through the gospel. By faith in the gospel, you can receive the Holy Spirit as a free gift of God. ಶುಭ ಸಂದೇಶವನ್ನು ಆಲಿಸಿ ಅರ್ಥ ಮಾಡಿಕೊಂಡು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವುದರ ಮುಖಾಂತರ ನಾವು ಪವಿತ್ರಾತ್ಮರನ್ನ ಪಡ್ಕೊಳ್ತೀವಿ. ದಿಸ್ ಇಸ್ ಗಾಡ್ಸ್ ವೇ ಆಫ್ ಗಿವಿಂಗ್ ದ ಹೋಲಿ ಸ್ಪಿರಿಟ್. ಯಾರೆಲ್ಲ ನಿಜವಾಗಲೂ ಶುಭ ಸಂದೇಶ ಆಲಿಸಿದ್ದೀರೋ, ಅರ್ಥ ಮಾಡಿಕೊಂಡಿದ್ದೀರೋ ಮತ್ತು ಅದರಲ್ಲಿ ನಂಬಿಕೆ ಇಟ್ಟಿದ್ದೀರೋ, ಖಂಡಿತ ದೇವರು ನಂಬಿಗಸ್ತರು, ಮೋಸ ಮಾಡಲ್ಲ. ಅಂಥವರಿಗೆ ದೇವರು ಪವಿತ್ರಾತ್ಮರನ್ನ ಕೊಟ್ಟಿರ್ತಾರೆ, ಪಡ್ಕೊಂಡಿರ್ತಾರೆ. ಪಡ್ಕೊಂಡ ಮೇಲೂ ಮತ್ತೆ ಮೋಸ ಹೋಗುವ ಸಾಧ್ಯತೆಗಳು ಬಹಳಷ್ಟು ಇದೆ. ಆದರೆ ಫಸ್ಟ್ ಪವಿತ್ರಾತ್ಮರನ್ನ ಪಡ್ಕೊಂಡ್ರೇ ನಮ್ಮ ಜೀವನ ದೇವರಿಗೆ ಉಪಯೋಗ ಆಗಲಿಕ್ಕೆ ಪ್ರಾರಂಭ ಆಗೋದು. ಅಟ್ಲೀಸ್ಟ್ ಪ್ರಾರಂಭ ಆದರೂ ಆಗಲಿ. ಆದ್ದರಿಂದ ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಈ ಪವಿತ್ರಾತ್ಮರನ್ನ ಸ್ವೀಕಾರ ಮಾಡದೇ ಇದ್ದವರಿದ್ದರೆ ಶುಭ ಸಂದೇಶವನ್ನು ಆಲಿಸಿ. ಎಲ್ಲೆಲ್ಲಿ ಶುಭ ಸಂದೇಶ ಸಾರಲ್ಪಡ್ತಾ ಇದೆಯೋ ಅಲ್ಲೆಲ್ಲ ಹೋಗಿ ವಾಕ್ಯ ಕೇಳಿ. ವಾಕ್ಯ ಕೇಳಿಸ್ಕೊಳ್ಳಿಕ್ಕೆ ಎಲ್ಲಾದರೂ ಹೋಗಿ. ಆ ಸಭೆ ಈ ಸಭೆ, ಆ ಚರ್ಚ್ ಈ ಚರ್ಚ್ ಅಂತೆಲ್ಲ ನೋಡಬೇಡಿ. ಆದರೆ ಅದು ಯೇಸುವಿನ ಬಗ್ಗೆ ಮಾತ್ರ ಆಗಿರಬೇಕು, ಅದ್ಭುತದ ಬಗ್ಗೆ ಅಲ್ಲ,
ಆಶೀರ್ವಾದದ ಬಗ್ಗೆ ಅಲ್ಲ, ಸ್ವಸ್ಥತೆಯ ಬಗ್ಗೆ ಅಲ್ಲ, ಪಿಶಾಚಿ ಬಗ್ಗೆ ಅಲ್ಲ, ಯಾವುದೋ ಧರ್ಮದ ಬಗ್ಗೆ ಅಲ್ಲ, ವ್ಯಕ್ತಿಯ ಬಗ್ಗೆ ಅಲ್ಲ, ಯೇಸು ಕ್ರಿಸ್ತನ ಕುರಿತಾಗಿ ಮಾತ್ರ ಇರಬೇಕು. ದೆರ್ ಮಸ್ಟ್ ಬಿ ಜೀಸಸ್ ಅಲೋನ್. ಯೇಸುವಿನ ಕುರಿತಾದ ಸಂದೇಶವನ್ನು ಆಲಿಸಿ, ಆಗ ನಿಮಗೆ ನಂಬಿಕೆ ಬರುತ್ತೆ. ಆ ನಂಬಿಕೆಯ ಫಲವಾಗಿ ದೇವರು ನಮಗೆ ಪರಿಶುದ್ಧಾತ್ಮರನ್ನ ನೀಡ್ತಾರೆ. ನೀವು ಆಗೇನಾಗ್ತೀರಿ? ಬೈಬಲ್ ಪ್ರಕಾರ, ದೇವರ ಪ್ರಕಾರ ಬಾರ್ನ್ ಅಗೇನ್ ಆಗ್ತೀರಿ, ಹೊಸದಾಗಿ ಹುಟ್ಟುತ್ತೀರಿ. ಯು ವಿಲ್ ಬಿಕಮ್ ನ್ಯೂ ಕ್ರಿಯೇಷನ್. ಯು ವಿಲ್ ಲೀಡ್ ಎ ನ್ಯೂ ಲೈಫ್ ವಿತ್ ಅ ನ್ಯೂ ಸ್ಪಿರಿಟ್ ವಿತ್ ಇನ್ ಯು. ನಿನ್ನೊಳಗಡೆ ಬಂದಿರುವ ನೂತನ ಆತ್ಮನ ಮುಖಾಂತರ ನೀವು ನೂತನವಾದ ಒಂದು ಜೀವನವನ್ನು ಜೀವಿಸ್ತೀರಿ. ದ್ಯಾಟ್ ಲೈಫ್ ಈಸ್ ಕಾಲ್ಡ್ ಕ್ರಿಶ್ಚಿಯನ್ ಲೈಫ್. ಆ ಜೀವನವೇ ಕ್ರೈಸ್ತ ಜೀವನ. ದಟ್ ಮೀನ್ಸ್ ನೌ ಕ್ರೈಸ್ಟ್ ಇನ್ ಯು. ಈಗ ಕ್ರಿಸ್ತ ಎಲ್ಲಿದ್ದಾನೆ ಕೇಳಿದರೆ ನಿನ್ನ ಒಳಗಡೆ. ಕ್ರೈಸ್ಟ್ ಇನ್ ಯು, ದಟ್ ಈಸ್ ಕ್ರಿಶ್ಚಿಯನ್ ಲೈಫ್. ಕ್ರಿಶ್ಚಿಯನ್ಸ್ ಥರ ಬದುಕುವ ಒಂದು ಫರಿಸಾಯ ಮೆಂಟ್ಯಾಲಿಟಿಯ ಜೀವನ ನಮಗೆ ಬೇಡ. ಅದು ಪ್ರಯೋಜನ ಇಲ್ಲ. ಅದು ನಿಮಗೆ ತೃಪ್ತಿ ಕೊಡೋದಿಲ್ಲ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ. ಇವತ್ತು ಎಷ್ಟೋ ಜನ ಇದ್ದಾರಾ? ಪ್ರೇಯರ್ ಗ್ರೂಪಲ್ಲಿದ್ದಾರೆ, ಮಿನಿಸ್ಟ್ರಿಯಲ್ಲಿದ್ದಾರೆ, ಸೇವೆಯಲ್ಲಿದ್ದಾರೆ. ನಿಮ್ಮಲ್ಲಿ ಯಾರೆಲ್ಲ ಇದ್ದಾರೋ ನನಗೆ ಗೊತ್ತಿಲ್ಲ. ಕ್ವೆಶ್ಚನ್, ಆರ್ ಯು ಸ್ಯಾಟಿಸ್ಫೈಡ್? ನಿನಗೆ ತೃಪ್ತಿ ಇದೆಯಾ? ಇಲ್ಲ ಬ್ರದರ್, ಅವ್ರು ಹಂಗೆ ಹೇಳ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ, ಅವ್ರು ಹಾಗೆ, ಇವ್ರು ಹೀಗೆ, ಇದೇ ಹೇಳ್ಕೊಂಡಿದೆಯಾ? ಆರ್ ಯು ಸ್ಯಾಟಿಸ್ಫೈಡ್? ಯು ನೀಡ್ ಟು ಬಾರ್ನ್ ಅಗೇನ್. ನೀನು ಹೊಸ್ದಾಗಿ ಹುಟ್ಟಬೇಕು. ಅಲ್ಲ, ಪ್ರೇಯರ್ ಗ್ರೂಪಲ್ಲಿ ಇದೀವಿ ಬ್ರದರ್ ನಾವು 10 ವರ್ಷದಿಂದ. ಯು ನೀಡ್ ಟು ಬಾರ್ನ್ ಅಗೇನ್. ಯು ಆರ್ ನಾಟ್ ಬಾರ್ನ್ ಅಗೇನ್. ಹೊಸ್ದಾಗಿ ಹುಟ್ಟಿಲ್ಲ. ದ್ಯಾಟ್ ಇಸ್ ದ ಫಸ್ಟ್ ಸ್ಟೆಪ್. ಓಕೆ, ಹುಟ್ಟಿದ ತಕ್ಷಣ ಎಲ್ಲ ಆಗೋಗುತ್ತಾ? ಅಲ್ಲ. ದೆನ್ ಯು ನೀಡ್ ಟು ಗ್ರೋ ಸ್ಪಿರಿಚುವಲಿ. ಆತ್ಮಿಕ ಬೆಳಿಬೇಕು. ಇದಕ್ಕಾಗಿ ನಾವು ಪ್ರಯತ್ನ ಮಾಡೋಣ. ನಮ್ಮ ಜೀವನ ದೇವರಿಗೆ ಉಪಯೋಗ ಆಗಲಿ. ಇದುವರೆಗೂ ಯೂಸ್ಲೆಸ್ ಆಗಿರ್ತಕ್ಕಂಥ ನಮ್ಮ ಜೀವನ, ನಮ್ಮ ಈ ದೇಹಗಳು ಇನ್ನು ಮುಂದಕ್ಕಾದರೂ ಇದನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರಿಗೆ, ಪ್ರಭು ಯೇಸು ಕ್ರಿಸ್ತರಿಗೆ ನಾವು ಪೂರ್ತಿಯಾಗಿ ಉಪಯೋಗ ಆಗುವಂತೆ ಆ ಪರಿಶುದ್ಧಾತ್ಮರನ್ನು ತುಂಬಿಕೊಂಡು ನಾವು ಆತ್ಮಿಕವಾಗಿ ಬೆಳೆಯುವ ಒಂದು ಒಳ್ಳೆಯ ಡಿಸಿಷನ್ ಮಾಡೋಣ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ಎಷ್ಟೋ ರೀತಿಯಲ್ಲಿ ನೀವು ನಮ್ಮನ್ನು ಪ್ರೀತಿಸ್ತಾ ಇದ್ದೀರಿ. ಆದರೆ ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ನಾವು ಅಜ್ಞಾನದಲ್ಲಿ, ಅವಿಶ್ವಾಸದಲ್ಲಿ ಹೋಗ್ತಾ ಇದ್ದೇವೆ ಸ್ವಾಮಿ. ಈ ದಿನ ನಿಮ್ಮ ವಚನಗಳ ಮುಖಾಂತರ ನೀವು ನಮ್ಮನ್ನು ಸವರಿ 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 ಹೆಚ್ಚು ಫಲ ತರುವ ಒಳ್ಳೆಯ ದ್ರಾಕ್ಷ ಬಳ್ಳಿಗಳನ್ನಾಗಿ ನೀವು ನಮ್ಮನ್ನು ಮಾರ್ಪಡಿಸಿದ್ದೀರಿ ಯೇಸುವೆ. ಅದಕ್ಕಾಗಿ ನಿಮಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಎಷ್ಟೋ ವರ್ಷಗಳಿಂದ ನಾವು ಸೇವೆಯಲ್ಲಿದ್ದೇವೆ, ಪ್ರಾರ್ಥನಾ ತಂಡಗಳಲ್ಲಿದ್ದೇವೆ, ಸಭೆಯಲ್ಲಿ ಇದ್ದೇವೆ. ಆದರೆ ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಸ್ವರ್ಗೀಯವಾದಂತಹ ನೀವು ಬಯಸುವ ಫಲ ಬರ್ತಾ ಇಲ್ಲ ಸ್ವಾಮಿ. ಈ ಸಮಯದಲ್ಲಿ ನೀವು ನಮಗೆ ತಿಳಿಸಿಕೊಟ್ಟ ಆತ್ಮಿಕ ಸತ್ಯಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಈ ಸತ್ಯದ ಅರಿವನ್ನು ನಮ್ಮ ಹೃದಯದಲ್ಲಿ ನೀವು ನೀಡಿ ನಿಜವಾದ ಕ್ರಿಸ್ತಿಯ ಜೀವಿತದ ಫಲ ಹೇಗೆ ತರಬೇಕು ಎಂಬುದನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪಿತನೆಯಲ್ಲಿರುವ ಪ್ರತಿಯೊಬ್ಬರ ಜೀವಿತಗಳು ಫಲಭರಿತವಾಗುವಂತೆ ಆಗಲಿ ಅಪ್ಪ. ನೀವು ಕೊಟ್ಟ ನಿಮ್ಮ ಆತ್ಮನ ಮುಖಾಂತರ ಪ್ರತಿಯೊಬ್ಬರ ಜೀವಿತಗಳು ಕೂಡ ಹೆಚ್ಚು ಫಲಭರಿತವಾಗಲಿ, ಸತ್ಯದ ಅರಿವಿನಲ್ಲಿ ಬಲಗೊಳ್ಳುವಂತೆ ಆಗಲಿ, ಮನೋನೇತ್ರಗಳು ತೆರೆಯಲ್ಪಡಲಿ, ದೈವ ಜ್ಞಾನ ಭರಿತರಾಗಿ ಜೀವಿಸಲಿ. ದೇವರ ಜ್ಞಾನಕ್ಕೆ ವಿರುದ್ಧವಾಗಿ ತಲೆ ಎತ್ತಿರುವ ಎಲ್ಲ ಆತ್ಮಿಕವಾದ ಕೋಟೆಗಳು ಯೇಸು ಕ್ರಿಸ್ತನ ನಾಮದ ಶಕ್ತಿಯಿಂದ ಸಂಪೂರ್ಣವಾಗಿ ಲಯವಾಗಿ ಹೋಗಲಿ. ಇಲ್ಲಿ ಬಂದಿರುವ ಈ ಸಂದೇಶವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಮುಖಾಂತರ ಕ್ರಿಸ್ತ ಯೇಸುವಿನ ಮಹಿಮೆ ಬೆಳಗಲ್ಪಡಲಿ ಅಪ್ಪ. ಶುಭ ಸಂದೇಶ ಸಾರಲ್ಪಡಲಿ ಅಪ್ಪ. ಸಕಲ ವಿಧವಾದ ಭಯ ಭೀತಿಗಳು ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಏಕೆಂದರೆ ದೇವರು ನಮಗೆ ದಯಪಾಲಿಸಿರುವ ಆತ್ಮ ಭಯದ ಆತ್ಮ ಅಲ್ಲ, ಧೈರ್ಯದ ಆತ್ಮರಾಗಿದ್ದಾರೆ. ಆ ಧೈರ್ಯದ ಆತ್ಮನ ಕಾರ್ಯಗಳು ಪ್ರತಿಯೊಬ್ಬರ ಮುಖಾಂತರ ನೆರವೇರುವಂತೆ ಆಗಲಿ ಅಪ್ಪ.
ನಾವು ಯಾವುದೆಲ್ಲ ಊರುಗಳಿಂದ ಸ್ಥಳಗಳಿಂದ ಬಂದಿದ್ದೇವೋ, ನಮ್ಮ ಸ್ಥಳಗಳಲ್ಲಿ, ಊರುಗಳಲ್ಲಿ, ಕುಟುಂಬಗಳಲ್ಲಿ, ಸಭೆಯಲ್ಲಿ, ಪ್ರಾರ್ಥನಾ ತಂಡಗಳಲ್ಲಿ ನಾವು ಒಬ್ಬೊಬ್ಬರೂ ಕೂಡ ಕ್ರಿಸ್ತ ಯೇಸುವಿನ ಶುಭ ಸಂದೇಶವನ್ನು ಎತ್ತಿ ಹಿಡಿಯುವಂಥ ಮಕ್ಕಳಾಗಲಿ ಅಪ್ಪ. ಅದಕ್ಕೆ ಬೇಕಾದ ಕೃಪೆ, ಅದಕ್ಕೆ ಬೇಕಾದ ಬಲ ಪ್ರತಿಯೊಬ್ಬರಲ್ಲಿಯೂ ಸ್ವೀಕಾರವಾಗಲಿ. ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ನಂಬಿಕೆಯಿಂದ ಪ್ರಾರ್ಥಿಸಿದನ್ನ ನಾವು ಹೊಂದಿಕೊಳ್ತಾ ಇದ್ದೇವೆ ಸ್ವಾಮಿ. ನಂಬಿಕೆಯಿಂದ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ನಾವು ಹೊಂದಿಕೊಳ್ತಾ ಇದ್ದೇವೆ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಆ ಹೊಸ ಬಲ, ಆ ಒಂದು ಕೃಪೆ ಒಬ್ಬೊಬ್ಬರಲ್ಲಿ ತುಂಬಲ್ಪಡಲಿ, 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 ತುಂಬಲ್ಪಡಲಿ. ಶುಭ ಸಂದೇಶಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವ ಎಲ್ಲ ಮಾನಸಿಕ ಆಲೋಚನೆಗಳು ಲಯವಾಗಿ ಹೋಗಲಿ. ಹಾಲೆಲೂಯ, ಹಾಲೆಲೂಯ. ಕ್ರಿಸ್ತ ಯೇಸುವಿನ ಮಹಿಮೆ ಬೆಳಗಲ್ಪಡಲಿ, ಬೆಳಗಲ್ಪಡಲಿ, ಬೆಳಗಲ್ಪಡಲಿ. ನಮ್ಮೊಬ್ಬೊಬ್ಬರ ಜೀವಿತಗಳು ದೇವರಿಗೆ ಉಪಯೋಗವಾಗಲಿ ಸಂಪೂರ್ಣವಾಗಿ. ಪವಿತ್ರಾತ್ಮರೇ, ನಮ್ಮನ್ನು ನೀವೇ ನಿಯಂತ್ರಿಸಿರಿ. ನಮ್ಮ ಜೀವಿತಗಳು, ನಮ್ಮ ಕುಟುಂಬಗಳು, ನಮ್ಮ ಮಿನಿಸ್ಟ್ರಿ ದೇವಾ ನಿಮಗೆ ಉಪಯೋಗವಾಗಲಿ. ಪೂರ್ತಿಯಾಗಿ ನೀವೇ ನಿಯಂತ್ರಿಸಿರಿ. ನಿಮ್ಮ ನಿಯಂತ್ರಣಕ್ಕೆ ಬಿಟ್ಟು ಕೊಡ್ತಾ ಇದ್ದೇವೆ. ನಿಮ್ಮ ಚಿತ್ತದಂತೆ ನಮ್ಮನ್ನು ನಿಯಂತ್ರಿಸಿ, ನಿಮ್ಮ ಚಿತ್ತದಂತೆ ನಮ್ಮನ್ನು ಮುನ್ನಡೆಸಿರಿ. ಅದನ್ನು ಗ್ರಹಿಸಿಕೊಳ್ಳಲು ಬೇಕಾದ ಕೃಪೆ ನೀಡಿ, ಅದಕ್ಕೆ ಬಿಟ್ಟು ಕೊಡಲು ಬೇಕಾದಂತಹ ಸ್ವಾತಂತ್ರ್ಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ, 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 ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮರೇ, ನಿಮ್ಮ ಒಂದು ಚಲಿಸುವಿಕೆ ನಮ್ಮ ಮೈಂಡಲ್ಲಿ ಉಂಟಾಗಲಿ, ನಮ್ಮ ಮನಸ್ಸಿನಲ್ಲಿ ಪರಿಶುದ್ಧಾತ್ಮರೇ ನಿಮ್ಮ ಚಲಿಸುವಿಕೆ ಉಂಟಾಗಲಿ, ನಿಮ್ಮ ಕಾರ್ಯಗಳು ಉಂಟಾಗಲಿ, ಉಂಟಾಗಲಿ ಅಪ್ಪ, ಉಂಟಾಗಲಿ ಅಪ್ಪ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಪರಿಶುದ್ಧಾತ್ಮನ ಚಲಿಸುವಿಕೆ ಧರ್ಮ ಸಭೆಯಲ್ಲಿ ಉಂಟಾಗಲಿ, ನಮ್ಮ ಕುಟುಂಬಗಳಲ್ಲಿ ಉಂಟಾಗಲಿ, ನಮ್ಮ ಪ್ರಾರ್ಥನಾ ತಂಡಗಳಲ್ಲಿ ಉಂಟಾಗಲಿ, ಎಲ್ಲ ಕರಿಸ್ಮ್ಯಾಟಿಕ್ ಗ್ರೂಪ್ಗಳಲ್ಲಿಯೂ, ಸಭೆಗಳಲ್ಲಿಯೂ, ಎಲ್ಲ ಕ್ರೈಸ್ತ ಕುಟುಂಬಗಳಲ್ಲಿಯೂ, ಕ್ರೈಸ್ತ ಸಭೆಗಳಲ್ಲಿಯೂ, ಕ್ರೈಸ್ತ ಸಂಸ್ಥೆಗಳಲ್ಲಿಯೂ ಪವಿತ್ರಾತ್ಮನ ಚಲಿಸುವಿಕೆ ಉಂಟಾಗಲಿ. ಪವಿತ್ರಾತ್ಮನ ಶಕ್ತಿ ಪ್ರಕಟವಾಗಲಿ, ದೇವರಾತ್ಮನ ಕಾರ್ಯಗಳು ಪ್ರಕಟವಾಗಲಿ. ಎಲ್ಲ ಜನರು ಯೇಸುವನ್ನು ಅರಿತುಕೊಳ್ಳುವಂತೆ ಆಗಲಿ, ಸತ್ಯದ ಅರಿವಿಗೆ ಬರುವಂತೆ ಆಗಲಿ. ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಹೋ ಬಾರ ಶಿಥಿರಿಯ ಲವನ ಶಿಂಧರ ಬರ ಹುರಿಯ ಲವನ ಬರ. ಪರಿಶುದ್ಧಾತ್ಮರೇ ಸ್ತೋತ್ರ, ಸ್ತೋತ್ರ. ಪಾವನಾತ್ಮರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯ,